ಭಾರತ ಭೂಮಿ ಅಂತ ಹೇಳುವಾಗಲೇ ಈ ಮಣ್ಣಿನ ಅಸ್ಮಿತೆಯಲ್ಲಿ ಗೋವು ಕೂಡ ಒಂದು ಸ್ಥಾನವನ್ನು ಪಡೆಯುತ್ತದೆ. ಗೋವಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಗೋಶಾಲೆಯಲ್ಲಿ ಉಳಿದ್ರೆ ಸಾಕು, ದೊಡ್ಡ ದೊಡ್ಡ ರೋಗಗಳೇ ನಿವಾರಣೆ ಆಗ್ತದೆ. ಅತಿ ಹೆಚ್ಚು ಆಂಟಿಬಯೋಟಿಕ್, ರೋಗ ನಿರೋಧಕ ಶಕ್ತಿ ಇದು ಕಪಿಲ ತಳಿಯದ್ದು ಹಾಲಿನಲ್ಲಿದೆ. ಅದರ ಬಾಲದಲ್ಲಿ ಬಿದ್ದ ರೋಮವನ್ನು ಕಾಲಿಗೆ ಸುತ್ತಿ ಎಣ್ಣೆ ಮಸಾಜ್ ಮಾಡಿದರೆ ಗೋವಿನ ಹೋಗ್ತದೆ. ಹರಿ ಓಂ. ಪೊಡವಿಗೊಡೆಯ ಶ್ರೀಕೃಷ್ಣನ ಪುಣ್ಯಪಾದಗಳಿಗೆ ನಮಸ್ಕರಿಸ್ತಾ ಪರ್ಯಾಯದ ಈ ಶುಭಾವಸರದಲ್ಲಿ ಇವತ್ತೊಂದು ಸಂವಾದದ ಕಾರ್ಯಕ್ರಮಕ್ಕೆ ಈ ವೇದಿಕೆಯನ್ನು ಒದಗಿಸಿಕೊಟ್ಟಂತಹ ಸಮಸ್ತರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಒಂದು ಸುಹೃತ್ ಸಂವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಗಾವೋ ವಿಶ್ವಸ್ಯ ಮಾತರಃ, ಇದು ಸುಪ್ರಸಿದ್ಧವಾದಂಥ ಒಂದು ಉಕ್ತಿ. ಈ ಮಣ್ಣು ಗೋವಿಗೆ ಕೊಟ್ಟಂತಹ ಸ್ಥಾನಮಾನ ಪ್ರಾಯಶಃ ನಾವು ಹೆತ್ತ ತಾಯಿಗೆ ಕೊಟ್ಟ ಸ್ಥಾನ, ಆರಾಧಿಸುವಂತಹ ದೈವಕ್ಕೆ ಕೊಟ್ಟ ಸ್ಥಾನ, ಆಶ್ರಯಿತವಾದಂತಹ ಜನ್ಮಭೂಮಿಗೆ ಕೊಟ್ಟಂತಹ ಸ್ಥಾನವನ್ನು ಗೋವಿಗೆ ಕೊಟ್ಟು ಗೋವಿನ ಅಂಗೋಪಾಂಗಗಳಲ್ಲಿ ಮುಕ್ಕೋಟಿ ದೇವತೆಗಳನ್ನು ಆವಾಹಿಸಿ ಗವಾಮಂಗೇಶು ತಿಷ್ಟಂತಿ ಭುವನಾನಿ ಚತುರ್ದಶ ಎಂಬ ನೆಲೆಯಿಂದ ಗೋವಿನ ರೋಮರಾಜಿಗಳಲ್ಲಿಯೂ ಕೂಡ ದೇವತತಿಯನ್ನು ಸುಮನಸ ಸಂದೋಹವನ್ನು ಆವಾಹಿಸಿ ಗೋವನ್ನು ಅತ್ಯಂತ ಆರಾಧನೀಯ ಸ್ಥಾನದಲ್ಲಿ ನಿಲ್ಲಿಸಿ ಗೋವನ್ನು ಪೂಜಿಸಿ ಅರ್ಚಿಸಿ ಆರಾಧಿಸಿದಂತಹ ಒಂದು ಮಣ್ಣು. ಭಾರತ ಭೂಮಿ ಅಂತ ಹೇಳುವಾಗಲೇ ಈ ಮಣ್ಣಿನ ಅಸ್ಮಿತೆಯಲ್ಲಿ ಗೋವು ಕೂಡ ಒಂದು ಸ್ಥಾನವನ್ನು ಪಡೆಯುತ್ತದೆ. ನಾವೀಗ ನಿಂತದ್ದು ಕೂಡ ಪೊಡವೆಗೊಡೆಯನಾದಂಥ ಗೋವಿಂದನ ಪುಣ್ಯಕ್ಷೇತ್ರದಲ್ಲಿ. ಗೋಪಾಲ ಕೃಷ್ಣ ಗೋವಿಂದ ಗೋಪಾಲನಾಗುವಲ್ಲಿ ಗೋ ಪ್ರತಿಪಾದ್ಯವಾದಂತಹ ಎಲ್ಲ ಶಬ್ದಗಳನ್ನು ಅವ ಉದ್ಧರಿಸಿದ ಎನ್ನುವ ಕಾರಣದಿಂದ ಅವನನ್ನು ಗೋಪಾಲ, ಗೋ ಪ್ರತಿಪಾದ್ಯವಾದಂತಹ ಎಲ್ಲ ಶಬ್ದಗಳಿಗೂ ಅವನು ಅಧಿಪತಿಯಾದ್ದರಿಂದ ಅವ ಗೋವಿಂದ ಎಂಬ ನೆಲೆಯಿಂದ ಭಾಗವತಾದಿಗಳು ವರ್ಣಿಸ್ತದೆ. ಗೌ ಅನ್ನುವಂತಹ ಒಂದು ಸಂಸ್ಕೃತದ ಶಬ್ದಕ್ಕೆ ಸುಮಾರು 23 ಅರ್ಥಗಳನ್ನು, ಕನ್ನಡದ ಅರ್ಥಗಳನ್ನು ಕೊಡುವುದಕ್ಕೆ ಸಾಧ್ಯ ಆಗ್ತದೆ. ನಾವು ಗೋ ಕುಟುಂಬ ಎನ್ನುವಂಥ ಒಂದು ವಿಷಯವನ್ನು ಇವತ್ತು ಸಂವಾದದಲ್ಲಿ ಮುಂದುವರಿಸುವಾಗ ಪ್ರಾಯಶಃ ಗೋ ಕುಟುಂಬ ಅಂತ ಹೇಳುವಾಗ ಗೋ ಪ್ರತಿಪಾದ್ಯವಾದಂಥ ಎಲ್ಲ ಶಬ್ದಗಳು ಕೂಡ ಕುಟುಂಬದ ವ್ಯಾಪ್ತಿಯಲ್ಲಿ ಬರ್ತದೆ. ತುಪ್ಪ ಅಂತ ಅದಕ್ಕೆ ಅರ್ಥ ಇದೆ, ಸೂರ್ಯ ಅಂತ ಅರ್ಥ ಇದೆ, ಗೋಮತಿ ಗೋಮಿನಿ ಅನ್ನುವ ಲೆಕ್ಕದಲ್ಲಿ ಭೂಮಿ ಅಂತ ಅದಕ್ಕೆ ಅರ್ಥ ಇದೆ. ಹೀಗೆ ಬೇರೆ 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 23 ಅರ್ಥಗಳನ್ನು ಗೋವಿನ ಹೊರತಾಗಿ ಗೌ ಶಬ್ದಕ್ಕೆ ಸಂಸ್ಕೃತ ಕೊಡುವುದಕ್ಕೆ ಸಾಧ್ಯ ಆಗ್ತದೆ. ಆ ಶಬ್ದದ ನಿಷ್ಪತ್ತಿಯನ್ನು ನಾವು ನೋಡಿದರೆ 23 ಅರ್ಥ ವ್ಯಾಖ್ಯಾನಗಳನ್ನು ಕೊಡುವುದಕ್ಕೆ ಸಾಧ್ಯ ಆಗ್ತದೆ. ಆದರೆ ಇವತ್ತು ಪ್ರಧಾನವಾಗಿ ನಾವು ಆ ಉಳಿದೆಲ್ಲವೂ ಕೂಡ ಗೋವಿನ ಮೇಲೆ ಅವಲಂಬಿತವಾಗಿದೆ ಅನ್ನುವ ನೆಲೆಯಿಂದ ಪ್ರತಿನಿತ್ಯವೂ ಪ್ರತಿ ಮನೆಯಲ್ಲಿಯೂ ಗೋವನ್ನು ಪೂಜಿಸಿ ಗೋಪೂಜೆಯ ಬಳಿಕವೇ ಸಂಸಾರದ ರಥವನ್ನು ಮುನ್ನಡೆಸ್ತಾ ಇದ್ದಂತಹ ಆರ್ಷೇಯವಾದಂತಹ ಭಾರತ ಸಂಸ್ಕೃತಿಯಲ್ಲಿ ಗೋವು ಕೂಡ ಒಂದು ಅವಸಾನದ ಅಂಚಿಗೆ ಸಾಗುತ್ತಾ ಇರುವುದು, ಅಥವಾ ಸುಸ್ಪಷ್ಟವಾಗಿ ಆಡಬೇಕು ಅಂತಾದರೆ ದೇಶಿ ತಳಿಗಳು ಅವಸಾನದ ಅಂಚಿಗೆ ಸಾಗುತ್ತಾ ಇರುವುದು ಒಂದು ವಿಪರ್ಯಾಸವೂ ಹೌದು, ವಿಷಾದನೀಯವೂ ಹೌದು. ಆ ನೆಲೆಯಲ್ಲಿ ಇವತ್ತಿನ ಸಂವಾದ ಅತ್ಯಂತ ಪ್ರಸ್ತುತ, ಅತ್ಯಂತ ಸ್ತುತ್ಯಾರ್ಹ ಎಂಬ ಒಂದು ಮೂಲ ಅಂಶವನ್ನು ನಿಮಗೆ ಮನಗಾಣಿಸ್ತಾ, ನಮ್ಮನೊಂದಿಗೆ ಇವತ್ತು ಗೋವಿಗಾಗಿ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟ, ಗೋವಿಗಾಗಿ ತಮ್ಮ ಬದುಕಿನ ಬಹುಭಾಗವನ್ನು ಗೋವಿಗಾಗಿ ಮೀಸಲಿಟ್ಟಂತಹ 2 ಅದ್ಭುತ ಸಂಪನ್ಮೂಲ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ. ಅವರವರ ಬದುಕಿನ ಆಯಾಮಗಳಿಂದ ಗೋವನ್ನು ಕಾಣುವ, ಗೋ ಕುಟುಂಬವನ್ನು ನೋಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಪ್ರಪ್ರಥಮವಾಗಿ ಕಪಿಲೆ ಗೋವನ್ನು ಇರಿಸಿಕೊಂಡು ಸುಮಾರು 400-450 ಕಪಿಲೆ ಗೋವುಗಳನ್ನು ಸಾಕ್ತಾ ಇರುವಂತಹ ಪ್ರಕಾಶ್ ಶೆಟ್ಟರು ನಮ್ಮೊಂದಿಗಿದ್ದಾರೆ. ಗೀತೆಯಲ್ಲಿ ಕೃಷ್ಣ ಬೇರೆ ಬೇರೆಯನ್ನು ಹೇಳ್ತಾ ಪಾಂಡವಾನಾಂ ಧನಂಜಯೋಸ್ಮಿ ಅಂತ ಹೇಳುವ ಭಾಗದಲ್ಲಿ ಪಾಂಡವರಲ್ಲಿ ನಾನು ಪಾರ್ಥನೇ ಇದ್ದೇನೆ ಅಂತ ಹೇಳುವಾಗ ಯಾವುದರಲ್ಲಿ ಯಾವುದು ಶ್ರೇಷ್ಠ, ಆ ಶ್ರೇಷ್ಠವಾದದರಲ್ಲಿ ಯಾವುದು ತಾನು ಅಂತ ಒಂದು ಅನುಸಂಧಾನವನ್ನು ಕೊಡ್ತಾ ಸಾಗುವಾಗ ಗೋವುಗಳಲ್ಲಿ ಕಪಿಲೆ ಅಂತ ಹೇಳ್ತಾನೆ. ಅಂದರೆ ಗೋವುಗಳಲ್ಲಿ ಕಪಿಲೆ ಗೋವಿಗೆ ಅತ್ಯಂತ ಉಚ್ಛ್ರಾಯವಾದಂತಹ ಸ್ಥಾನವನ್ನು ಗೀತಾಚಾರ್ಯನಾದಂತಹ ಗೋವಿಂದನೇ ಕೊಟ್ಟಿದ್ದಾನೆ. ಅಂತಹ ಕಪಿಲೆ ಗೋವನ್ನು ಸಾಕತಾ ಅದರ ಮೂಲಕ ಒಂದು ಜಾಗೃತಿಯನ್ನು, ಒಂದು ಸಂವೇದನೆಯನ್ನು ಸಾಮಾಜಿಕವಾಗಿ ಹುಟ್ಟಿಸ್ತಾ ಇರುವಂತಹ ಪ್ರಕಾಶ್ ಶೆಟ್ಟರಲ್ಲಿ ಒಂದು ಪ್ರಧಾನವಾಗಿ ಸಂವಾದದ ಮೊದಲನೇ ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದೇನೆ. ಕಪಿಲೆ ಗೋವು ಅನ್ನುವಂಥ ಹೆಸರು ಕೇಳುವಾಗ ನಮಗೆ ಗೋವಿನಲ್ಲಿ ಈಗ ಕಾಮಧೇನು, ಸುರಭಿ, ಹೀಗೆ ನಂದಿನಿ, ಹೀಗೆ ದೇವಲೋಕದ ಪುರಾಣದ ಕಥನಗಳನ್ನು ಕೇಳುವಾಗ ಕಪಿಲೆ ಎನ್ನುವಂಥ ಉಚ್ಚಾರ ಬರುತ್ತದೆ. ಆದರೆ ದೇಶಿ ತಳಿಯಾಗಿ
ಒಂದು ಗೋವು ಕಪಿಲೆ ಅಂತ ಹೇಳುವಾಗ ಅದು ಯಾವುದು, ಅದರ ಸ್ವರೂಪ ಏನು, ಅದರ ವಿಶೇಷತೆ ಏನು, ಅಥವಾ ಕಪಿಲೆ ಗೋವು ಅಂತ ನಾವು ಯಾವುದನ್ನು ಹೇಗೆ ಗುರುತಿಸ್ತೇವೆ, ಅದನ್ನು ಬಣ್ಣದಿಂದಲೋ ಅದರ ಆಕಾರದಿಂದಲೋ ಯಾವ ರೀತಿ ಅನ್ನೋದು ಸಾಮೂಹಿಕವಾಗಿ ಎಲ್ರಿಗೂ ತಿಳಿದ ವಿಷಯ ಅಲ್ಲ. ಆದ್ದರಿಂದ ಮೊದಲಾಗಿ ನಿಮ್ಮಲ್ಲಿ ಕಪಿಲೆ ಗೋವಿನ ವಿಶೇಷತೆ ಮತ್ತು ಕಪಿಲೆ ಗೋವು ಅಂದರೆ ಏನು ಅದರ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆಯನ್ನು ನಮಗೆ ಒದಗಿಸಿಕೊಡಬೇಕು ಅಂತ ಮೊದಲಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಕಪಿಲೆ ಅಂತೇಳಿದರೆ ಕಪಿಲ ಮುನಿ ಅವನ ತಾಯಿಗೆ ಮೊದಲ ಬಾರಿ ಏನು ಗಿಫ್ಟ್ ಕೊಟ್ಟ, ಕಾಣಿಕೆಯಾಗಿ ತಾಯಿಗೆ ಕೊಟ್ಟ, ಅಲ್ಲಿಂದ ದನಗಳನ್ನು ಕಪಿಲ ಅಂತ ಕರೀಲಿಕ್ಕೆ ಶುರು ಮಾಡಿದರು. ಸೊ ಅಲ್ಲಿಂದ ಕಪಿಲ ಅಂತ ಹೆಸರು ಪ್ರಸ್ತುತವಾಗಿ ಬಂತು. ಆ್ಯಕ್ಚುಲಿ ಋಗ್ವೇದದಲ್ಲಿ ಅದನ್ನು ಪಿಂಗಳ ಅಂತಲೇ ಕರೀತಾರೆ. 8 ಥರದ ಪಿಂಗಳಗಳ ಮೆನ್ಷನ್ ಮಾಡಿದ್ದಾರೆ ಋಗ್ವೇದದಲ್ಲಿ. ಸೊ ಇದರಲ್ಲಿ ಸ್ವರ್ಣ ಕಪಿಲ ಅಂದರೆ ಅದು ಹಳದಿ ಬಣ್ಣದಲ್ಲಿ ಕೂಡಿದೆ, ಸ್ವರ್ಣ ಕಪಿಲ ಅಂತ ಹೇಳ್ತಾರೆ. ಅದಕ್ಕೆ ಬಂಗಾರದ ಬಣ್ಣ. ಈ ಕಪಿಲೆಯಲ್ಲಿ ಮೇಯ್ನ್ ಏನಂತೇಳಿದರೆ, ಒಂದನೇದಾಗಿ ಅವರ ಕಣ್ಣು ಮತ್ತು ಮೂಗು. ಈ ಬಾಕಿ ನಾರ್ಮಲ್ ದನಗಳಲ್ಲಿ ಮೂಗು ಕಪ್ಪು ಬರುತ್ತೆ, ಇಲ್ಲದ್ರೆ ಬಿಳಿ ಬಣ್ಣ ಬರುತ್ತೆ. ಇದು ಒಂದು ಟೈಪ್ ಗ್ರೇ ಕಲರ್ ಇರ್ತದೆ, ಅಂದರೆ ಗೋಲ್ಡನ್ ಕಲರ್ ಅಂತ ಹೇಳ್ತೇವೆ. ಅದರಲ್ಲಿ ಯಾವುದೇ ಕಪಿಲೆ 8 ವರ್ಣಗಳು ಏನಿದೆ ಅದರಲ್ಲಿ ಸೂರ್ಯನ ಬೆಳಕು ಬೀಳುವಾಗ ಸ್ವರ್ಣದ ರಿಫ್ಲೆಕ್ಷನ್ ಆಗ್ತದೆ. ಅಂದರೆ ತಾಮ್ರ ವರ್ಣಂ ಅಂತ ಏನು ಮೆನ್ಷನ್ ಮಾಡಿದ್ದಾರೆ. ಅಂದರೆ ತಾಮ್ರಕ್ಕೆ ಬಿಸಿಲು ಬಿದ್ದಾಗ ಹೇಗೆ ಅದು ಹೊಳೆಯುತ್ತದೆ, ಅದೇ ಥರ ಈ ಕಪಿಲ ದನಗಳು ಹೊಳೆಯುತ್ತವೆ ಬಿಸಿಲಲ್ಲಿ. ಇದರ ಮೈ ಮೇಲೆ ಆ ಸ್ವರ್ಣದ ಒಂದು ಲೇಪನ ಇದೆ. ಇದರ ಹಾಲು ಉತ್ಕೃಷ್ಟ. ಆದರೆ ಜರ್ಸಿ ದನದಲ್ಲಿ ಏನೆಲ್ಲ ಕ್ವಾಂಟಿಟಿ ಹಿಂದೆ ಹೋಗ್ತಾರೆ, ಅವರಿಗೆ ಕ್ವಾಲಿಟಿ ಅರಿವಿರಲ್ಲ. ಈ ಕ್ವಾಲಿಟಿ ಅಂದರೆ ಹೇಳಿದರೆ ಅದು ಸಣ್ಣ ಮಟ್ಟದಲ್ಲಿ, ಅಮೃತ ಸಣ್ಣ ಬರುತ್ತೆ, ವಿಷ ತುಂಬ ಸಿಗುತ್ತೆ. ಸೊ ಲೋಕದಲ್ಲಿ ಒಳ್ಳೆ ಜನ ತುಂಬ ಕಡಿಮೆ ಇರ್ತಾರೆ, ಕೆಟ್ಟ ಜನರು ತುಂಬ ಜಾಸ್ತಿ ಇರ್ತಾರೆ, ಈ ಥರ. ಸೊ ಯಾವುದೇ ಒಳ್ಳೆ ವಸ್ತುಗಳು ಬಹಳ ಕಡಿಮೆ ಆಗ್ತಾ ಹೋಗ್ತದೆ, ಅದು ವಿರಳ ಆಗ್ತಾ ಹೋಗ್ತದೆ. ಸೊ ಈ ಕಪಿಲೆ ಎಂಬ ತಳಿ ಏನಿದೆ, ಸುಮಾರು ಈಗ ಅಂದಾಜು ಪ್ರಕಾರ ಭೂಮಿಯಲ್ಲಿ 500ಗಿಂತ ಕಡಿಮೆ ಇದೆ. ಸೊ ಮುಖ್ಯವಾಗಿ ಇದನ್ನೊಂದು ಉಳಿಸುವಂಥ ಹೋರಾಟ ನಿಜವಾಗಿ ನಡೆಯಬೇಕಾಗಿದೆ. ಸೊ ನಡೆಯುವುದಂದರೆ ಹೇಗೆ ಉಳಿಸುವುದಂದರೆ, ಒಂದು ಕಪಿಲೆ ನಾನು ಮನೆ ಕೊಂಡೋಗ್ತೇನೆ ಅಂದರೆ ಆಗಲ್ಲ. ಅದರದೇ ಹೋರಿಬೇಕು, ಅದು ಕ್ರಾಸಿಂಗ್ ಆಗಬೇಕು, ಅದರ ಬ್ರೀಡು ಕಂಟಿನ್ಯೂಷನ್ ಆಗಬೇಕು. ಕೆಲವರು ಕೊಂಡೋಗ್ತಾರೆ, ಅದಕ್ಕೆ ಈ ಜರ್ಸಿ ಇನ್ಸಿಮಿನೇಷನ್ ಮಾಡ್ತಾರೆ, ಪುನಃ ತಳಿ ಹಾಳು ಮಾಡ್ತಾರೆ. ಈ ಕಪಿಲ ದನ ಹುಟ್ಟಿದರೆ ಮೊದಲಿಂದ ಸಹ ನಮ್ಮ ಹಿರಿಯರಿಗೆ ಅದರ ಜ್ಞಾನ ಇತ್ತು, ಇದನ್ನು ಉಳಿಸಬೇಕಂತ. ಅದಕ್ಕಾಗಿ ಕೆಲವು ನಿಯಮಗಳನ್ನು ಮಾಡಿದರು. ಕಪಿಲ ದನ ಎಲ್ಲರೂ ಹುಟ್ಟಿದರೆ ಅದನ್ನು ಒಂದು ಮಠಕ್ಕೆ ಕೊಡಬೇಕು, ಇಲ್ಲ ಮಂದಿರಕ್ಕೆ ಕೊಡಬೇಕು, ಇಲ್ಲ ಬ್ರಾಹ್ಮಣನಿಗೆ ಕೊಡಬೇಕು ಅಂತ ಹೇಳಿತು. ಯಾಕೆಂದರೆ ಈ ಸಮಯದಲ್ಲಿ ಆ ಬ್ರಾಹ್ಮಣರ ಪರಿಕಲ್ಪನೆ ನಿತ್ತಂತ ಹೇಳಿದರೆ ಕಪಿಲ ದನವನ್ನು ಉಳಿಸುವ ಕಾಳಜಿ ಎಲ್ಲರಿಗಿತ್ತು, ಅದರ ಮೂಲ್ಯ ಎಲ್ಲರಿಗೂ ಗೊತ್ತಿತ್ತು, ಅದರ ವಿಶೇಷತೆಗಳು ಎಲ್ಲರಿಗೂ ಗೊತ್ತಿತ್ತು. ಈಗ ನಾವು ಬೇಸಿಕಲಿ ಎಲ್ಲರೂ ಹೇಳ್ತಾರೆ ಗೋವಲ್ಲಿ 3 ಕೋಟಿ ದೇವರಿದ್ದಾರೆ ಅಂತ. ಸೊ ಯಾರು ನೋಡಿ ಹೇಳ್ಬೋದು 3 ಕೋಟಿಗೆ ದೇವರಿದ್ದಾರಾ? ಈ ಒಂದು ಪ್ರಶ್ನೆಗೆ ಬಹುಶಃ ಸಾಧಾರಣವಾಗಿ ಯಾರು ನೋಡುವಂಥ ಆನ್ಸರ್ ಏನಿಲ್ಲ ಯಾರ ಹತ್ರ ಸಹ. ಆದರೆ ನಾನೊಂದು ಅದಕ್ಕೆ ಒಂದು ಎಕ್ಸಾಕ್ಟ್ ವಿವರಣೆ ಕೊಡ್ತೇನೆ. ಯಾರಾದರೂ ದೇಶಿ ತಳಿ ದನಗಳ ಪಾದದ ಅಚ್ಚಿಯನ್ನು ನೋಡಿ, ಎಲ್ಲರೂ ಮಣ್ಣಲ್ಲಿ ಇಲ್ಲ ಗೊಬ್ಬರದಲ್ಲಿ ಎಲ್ಲರೂ ಅದರ ಪಾದದ ಅಚ್ಚಿ ಬೀಳುತ್ತೆ, ಅದು ನಾಗನ ಹೆಡೆ ಅಂತಿರ್ತದೆ. ಸೊ ಅದು ವಿವರಣೆಯಲ್ಲಿ ವರ್ಣನೆಯಲ್ಲಿ 3 ಕೋಟಿ ದೇವರಲ್ಲಿ ಅವರು ಹೇಳ್ತಾರೆ ಗೋವಿನ ಪಾದದಡಿಯಲ್ಲಿ ನಾಗದೇವರಿರ್ತಾರೆ ಅಂತ. ಸೊ ಅದರ ವಿವರಣೆ ಇಲ್ಲಿದೆ. ನೀವು ಗೋವಿನ ಪಾದದ ಅಚ್ಚಿ ನೋಡಿದರೆ ಅದು ನಾಗನ ಹೆಡೆಯ ರೂಪ ಇರುತ್ತೆ ಅದರಲ್ಲಿ. ಸೊ ಇಂಥದ್ದೆಲ್ಲ ಬಹಳಷ್ಟು ಬಹುಶಃ ಅದನ್ನು ನೋಡಿ ಆ 3 ಕೋಟಿ ದೇವರುಗಳ ವರ್ಣನೆ ಮಾಡಿದಾರ ಅಲ್ಲ, ನಿಜವಾಗಿ ಅದು ಆ ಗೋವುಗಳಲ್ಲಿ ಇನ್ಸರ್ಟ್ ಆಗಿತ್ತ ಅಂತ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಇದು ಯಾರು ಬರೆಯುವಾಗ, ಯಾರು ಪರಿಕಲ್ಪನೆ ಮಾಡುವಾಗ ನಾವಿರಲಿಲ್ಲ ಇದೆಲ್ಲ. ಸೊ ಆದರೆ ನಮಗೇನು ನೋಡ್ತೇವೆ ಇದೆಲ್ಲ ನಿಜವಾಗಿ. ಕಪಿಲ ದನ ಅದರ ಕೊಂಬು ಅದು ಉದುರಿಸ್ತದೆ, ಪುನಃ ಬರ್ತದೆ. ಸೊ ಇದೆಲ್ಲ ಕೆಲವು ಎಲ್ಲ ದನಗಳಲ್ಲಿಲ್ಲ. ಅವು 2-3 ವರ್ಷಕ್ಕೊಮ್ಮೆ ಕೊಂಬು ಉದುರಿಸ್ತದೆ, ಪುನಃ ಅದಕ್ಕೆ ವಾಪಸ್ ಕೊಂಬು ಬರುತ್ತೆ. ಸೊ ಇಂಥದ್ದೆಲ್ಲ ವಿಶೇಷತೆಗಳಿವೆ. ಅತಿ ಹೆಚ್ಚು ಆ್ಯಂಟಿಬಯೋಟಿಕ್, ರೋಗ ನಿರೋಧಕ ಶಕ್ತಿ ಇದು ಕಪಿಲ ತಳಿಯದ್ದು ಹಾಲಿನಲ್ಲಿದೆ. ಅದರ ಬಾಲದಲ್ಲಿ ಬಿದ್ದ ರೋಮವನ್ನು ಕಾಲಿಗೆ ಸುತ್ತಿ ಎಣ್ಣೆ ಮಸಾಜ್ ಮಾಡಿದರೆ ಗೋವಿನ ಹೋಗ್ತದೆ. ನನ್ನಲ್ಲೇ ಒಂದು ಎಕ್ಸಾಂಪಲ್ ಇದೆ. ನನ್ನಲ್ಲಿ ಒಬ್ಬ ಗೆಳೆಯ ಬಂದಿದ್ದ, ಅವನ ಕಾಲಿಗೆ ಕಬ್ಬಿಣ ರಾಡ್ ಹೋಗಿತ್ತು, ಕಬ್ಬಿಣ ಕಟ್ಟದ ಆ್ಯಂಗ್ಲರ್ ತಾಗಿ ಕಾಲಿಷ್ಟು ದಪ್ಪಾಗಿತ್ತು. ಬಂದ ನಂತರ ಮಾತಾಡ್ತಾ ದನದ ಬೈಪನೆಯಲ್ಲಿ ಕೂತ್ಕೊಂಡ. ಒಂದು ದನ ಅವನ ಕಾಲ ಮೇಲೆ ಕಾಲಿಟ್ಟಿತ್ತ, ನೋವು ಕಾಲ ಮೇಲೇ ಅಮ್ಮ ಅಂತೇಳಿ ಹಾರಿ ಬಿದ್ದ. ಸ್ವಲ್ಪ ಹೊತ್ತಾಗಿ ಒಂದು 10 ನಿಮಿಷ ಬಿಟ್ಟು ಮಾತಾಡಿ ಇನ್ನೊಂದು ಕಡೆ ಹೋಗಿ ಕೂತ್ಕೊಂಡ್ವಿ.
ಅಲ್ಲೂ ಸ್ವಲ್ಪ ಹೊತ್ತು ಮಾತಾಡ್ತಿರುವಾಗ ಇನ್ನೊಂದು ದನ ಬಂತು, ಅವನ ಕಾಲ ಮೇಲೆ ಕಾಲಿಡ್ತು. ಅಮ್ಮ ಅಂತ ಹಾರಿದ, ಟಕ್ ಹೇಳ್ತಾನೆ, ಅರೇ ನೋವಿಲ್ಲ ಅಂತ. ಅದು ಕಾಲಿನ ಮೇಲೆ ಅವನ ಕಾಲಿಟ್ಟು ಅವನ ನೋವು ಮಾಯ ಆಯಿತು. ಅಂದರೆ ಹೀಲಿಂಗ್ ಪವರ್ ಏನು ಹೇಳ್ತೇವೆ ನಾವು, ಅದು ಈ ಕಪಿಲ ತಳಿಯಲ್ಲಿ ಅತಿ ಉತ್ಕೃಷ್ಟವಾಗಿದೆ. ಅಂದರೆ ಆ ದೇವತಾ ಶಕ್ತಿ ಏನಿದೆ ಅಂತ ಹೇಳ್ತೇವ, ಅದಕ್ಕೆ ನೈಜ ಉದಾಹರಣೆ ನನ್ನನ್ನು ಕಣ್ಣಾರೆ ನೋಡಿದ್ದು. ಇದು ನನ್ನ ಅನುಭವ, ಸುಮ್ಮನೆ ಯಾರು ಬರೆದಿರಲಿಕ್ಕಿಲ್ಲ. ಸೊ ಆದರೆ ಇದು ಆ ಕಪಿಲ ಮುನಿ ಬಹುಶಃ ಅವನ ತಾಯಿಗೆ ವಿಶ್ವದ ಅತಿ ಮುದ್ದಾದ ಅತಿ ಉತ್ತಮ ತಳಿಯ ದನವನ್ನು ಕೊಟ್ಟಿರಬೇಕು, ಅದಕ್ಕೆ ಅದು ಕಪಿಲ ಅಂತ ಬಂತು. ಸೊ ಇದನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಮಠ, ಮಂದಿರ ಮತ್ತು ಬ್ರಾಹ್ಮಣರಿಗೆ ಹಂಚಲಾಗಿತ್ತು. ಕಾಲಕ್ರಮೇಣ ಪಕ್ಕದ ಮನೆಯ ಜರ್ಸಿ ಅಲ್ಲಿ ಬಕೆಟಲ್ಲಿ ಹಾಲು ಕೊಂಡೋಗುವಾಗ ಈ ಚೊಂಬಿನಲ್ಲಿ ಹಾಲು ತೆಗೆಯುವವ ಸ್ವಲ್ಪ ಆಲೋಚನೆ ಮಾಡಿದ, ನನಗೆ ಹೀಗೆ ಒಳ್ಳೆ ಅಷ್ಟು ಸಿಕ್ಕಿದ್ರೆ ಒಳ್ಳೆ ಇತ್ತು ಅಂತ. ಅಂದರೆ ಆಗ ಓವರ್ ಪೀರಿಯಡ್ ಏನಾಯ್ತು ಅಂತೇಳಿ ಇವರಿಗೆ ಈ ಕ್ವಾಲಿಟಿ ಮರೆತು ಹೋಯಿತು, ಕ್ವಾಂಟಿಟಿ ನೆನಪಾಯಿತು, ಅತಿ ಆಸೆ ಜಾಸ್ತಿ ಆಯಿತು. ಸೊ ಡಾಕ್ಟ್ರ್ ಹತ್ರ ಕೇಳಿದ್ರೆ ಏನು ಮಾಡಬೇಕು? ಸೊ ಅತಿ ಬುದ್ಧಿವಂತ ಡಾಕ್ಟ್ರ್ ಹೇಳ್ತಾನೆ, ಅದಕ್ಕೆ ಇನ್ಸಿಮಿನೇಷನ್ ಮಾಡಿ ಜರ್ಸಿದು, ನಿಮ್ಮ ದನಗೆ ಸಹ ಜರ್ಸಿ ಹುಟ್ಟುತ್ತದೆ ಮತ್ತು ಹಾಲು ತುಂಬ ಆಗ್ತದೆ ಅಂತ. ನೆಕ್ಸ್ಟ್ ಡೆಲಿವರಿಯಲ್ಲಿ ಅದರ ಭುಜ ಕಳೆದು ಹೋಯಿತು, ಅದಕ್ಕೆ ಹುಟ್ಟಿದ ಕರುಗಳಿದ್ದು. ಈ ನಮ್ಮಲ್ಲಿ ನಾವು ನೋಡ್ತೇವೆ, ಕೆಲವರು ತಂದು ಬಿಡ್ತಾರೆ ನಮ್ಮಲ್ಲಿ ಜರ್ಸಿಗಳನ್ನು ಸಹ, ಅದು 3-4 ತಿಂಗಳಾದರೆ ಸಹ ಅದು ಕರೆಕ್ಟ್ ನಿಲ್ಲುವ ಶಕ್ತಿ ಇರೋದಿಲ್ಲ. ಈ ಅದೇ ದೇಸಿ ತಳಿಯ ದನಗಳದ್ದು 1 ದಿನ 2 ದಿನದ ಕರುಗಳನ್ನು ಮುಟ್ಟಕ್ಕಾಗಲ್ಲ, ಅಷ್ಟು ಫಾಸ್ಟ್ ಓಡ್ತದೆ, ಅಷ್ಟು ಬಲವಾಗಿರ್ತದೆ ಅದೆಲ್ಲ. ಸೊ ಅದಕ್ಕೆ ರೋಗ ಎಲ್ಲ ಬರೋದಿಲ್ಲ. ಅದು ಆಟೋಮೋಡಲ್ಲಿ ಸಹ ನಮ್ಮ ಕಾಡಲ್ಲಿ ಹುಟ್ಟಿದಾಗೆ ಅದು ಬದುಕ್ತದೆ, ಕರುವನ್ನು ಅದೇ ಆಗ್ತದೆ, ಅದೇ ಮ್ಯಾನೇಜ್ ಮಾಡ್ತದೆ. ಸೊ ಅದಕ್ಕಾಗಿ ನನ್ನಲ್ಲೀಗ ನೀವು ನಂಬ್ತೀರ ಇಲ್ವಾ, ಇವತ್ತು ನನ್ನಲ್ಲಿ ಒಂದು ಜನ ಇದ್ದ ಕೆಲಸಕ್ಕೆ. ಬೆಳಿಗ್ಗೆ ನಾನು ಹಟ್ಟಿ ಎಲ್ಲ ತೊಳೆದು ಈಚೆ ಬಂದೆ, ಈಗ 1 ರೌಂಡ್ ಹಿಂಡಿ ಎಲ್ಲ ಹಾಕಿ ಬಂದೆ, ಹೋರಿಗಳನ್ನೆಲ್ಲ ಕಟ್ಟಿ ಬಂದಿದ್ದೇನೆ. ಇನ್ನು ಬಾಕಿ ದನಗಳನ್ನು ಒಬ್ಬನೇ ಮ್ಯಾನೇಜ್ ಮಾಡಬೇಕು. ಹಿಂಡಿ ಹಾಕ್ಲಿಕ್ಕೆ ಇಬ್ಬರಿಗೆ ಬಂದು ಹೆಲ್ಪ್ ಮಾಡಿ ಅಂತ ಹೇಳಿದ್ದೇನೆ. ಅಂದರೆ ಇದು ಅಷ್ಟು ಆಟೋ ಮೋಡ್ ಇದೆ ಅಂತ ಹೇಳಿದರೆ, ಅವರಿಗೆ ಡಿಸಿಪ್ಲಿನ್ ಕಲಿಸಿದರೆ, ದೇಸಿ ತಳಿಗಳಷ್ಟು ಡಿಸಿಪ್ಲಿನ್ಡ್ ಈ ದನಗಳಿಲ್ಲ, ವೆರಿ ಡಿಸಿಪ್ಲಿನ್ಡ್. ಅವರಿಗೆ ಎಷ್ಟು ಟೈಮಲ್ಲಿ ಇಷ್ಟು ಟೈಮಲ್ಲಿ ಆಹಾರ ಆಗಿದೆ, ಇಷ್ಟು ಟೈಮ್ ಅದಕ್ಕೆ ಗೊತ್ತಾಗ್ತದೆ. ಸೊ ಇದೆಲ್ಲ ಎಸ್ಪೆಷಲಿ ಕಪಿಲ ತಳಿಗಳು ಬೇಗ ಪಿಕ್ ಮಾಡ್ತದೆ, ಇಂಥದ್ದೆಲ್ಲ ಗುಣಗಳನ್ನು ಭಾರಿ ಫಾಸ್ಟ್ ಪಿಕ್ ಮಾಡ್ತದೆ. ಇದು ನಮ್ಮ ಊರಿನ ತಳಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ನಾಡಿನ ತಳಿ, ನಮ್ಮ ಮಣ್ಣಿನ ತಳಿ. ಇದೆಲ್ಲ ಹೇಗೆ ಇಷ್ಟು ಮಠಗಳಿವೆ, ಅದಕ್ಕೆ ಏನು ಬಹುಶಃ ಇಷ್ಟು ಕಪಿಲ ದನಗಳು ನಮ್ಮ ಈ ಏರಿಯಾದಲ್ಲಿ, ಅದನ್ನು ಮಲೆನಾಡಿಂದ ಈ ಕಡೆ ಇದನ್ನೆಲ್ಲ ಸಂರಕ್ಷಿಸಲಾಯಿತು. ಆದರೆ ಈಗ ನಾವೆಲ್ಲ ಅದನ್ನು ಮರೆತಿದ್ದೇವೆ. ಇದನ್ನು ಸಂರಕ್ಷಿಸಬೇಕು ಎಲ್ಲರೂ. ಮುಂದಿನ ತಲೆಮಾರು ಇದನ್ನು ಫೋಟೋದಲ್ಲಿ ನೋಡುವಾಗೆ ಆಗಬಾರ್ದು. ನಾವೆಲ್ಲ ಸಂಪತ್ತಿನಿಂದ ಹೋಗ್ತೇವೆ. ಏನು ಸಂಪತ್ತು? ಸಂಪತ್ತಂದರೆ ಏನು? ಆಸ್ತಿ ಮಾಡಿಡುದು ಮಕ್ಕಳಿಗೆ. ಏನು ಆಸ್ತಿ? ನಾಳೆ ಅವರಿಗೆ ಅನುಭವಿಸೋ ಯೋಗ ಇಲ್ಲದಂಥ ಆಸ್ತಿಯನ್ನು ಮಾಡಿ ಇಡ್ತಾ ಇದ್ದೇವೆ ನಾವು. ಅನುಭವಿಸುವಂಥ ಆಸ್ತಿ ಏನು? ನಾವೊಂದು 1000 ದನಗಳನ್ನು ಪ್ರೊಟೆಕ್ಟ್ ಮಾಡಿ ಈ ಭೂಮಿಯಲ್ಲಿ ಬಿಟ್ಟು ಸತ್ತು ಹೋದರೂ ಮುಂದಿನ ತಲೆಮಾರಿಗೆ ಏನೋ ಬಿಟ್ಟು ಹೋದೆ ಅಂತ ಒಂದು ತೃಪ್ತಿ ಇರುತ್ತೆ ನಮಗೆ. ಅದನ್ನು ಮಾಡಬೇಕು ನಾವು. ಅದ್ಭುತ, ಅದ್ಭುತ ಸರ್. ಪ್ರಾಯಶಃ ಜಗತ್ತಿಗೆ ಶಿಸ್ತನ್ನು ಕಲಿಸಿದ ದೇಶ ಭಾರತ. ಅದರಿಂದ ದೇಶಿ ತಳಿಗಳಲ್ಲಿ ಬಹುಶಃ DNA ಯಲ್ಲಿಯೇ ಶಿಸ್ತಿದೆ ಅಂತ ಕಾಣುತ್ತದೆ. ಅವರು ಕಪಿಲೆ ಗೋವಿನ ಶಿಸ್ತಿನ ಬಗ್ಗೆ ಹೇಳುವಾಗ, ಅಥವಾ ಅದಕ್ಕೊಂದು ಆಟೋ ಮೋಡ್ ಅನ್ನುವಂಥದ್ದನ್ನು ತಾವು ಹೇಳುವಾಗ ತುಂಬ ಧನ್ಯವಾದಗಳು. ತುಂಬ ಸುಂದರವಾಗಿ ಕಪಿಲೆ ಗೋವಿನ ಬಗ್ಗೆ ಹೇಳಿದ್ರಿ. ಒಂದು ಕಾಲದಲ್ಲಿ ಎಷ್ಟು ಗೋವು ನಮ್ಮಲ್ಲಿದೆ ಅನ್ನೋದರ ಆಧಾರದಲ್ಲಿ ಶ್ರೀಮಂತಿಕೆಯನ್ನು ಅಳೀತಾ ಇದ್ದಂತಹ ಒಂದು ಮಾನದಂಡ ಸಾಮಾಜಿಕವಾಗಿ ಇತ್ತು. ನಾವು ಮಹಾಭಾರತದಂಥ ಶ್ರೇಷ್ಠ ಕೃತಿಯನ್ನು ನೋಡಿದರೆ, ದ್ರೋಣ ದೃಪದರ ಒಂದು ಜಗಳ ಪ್ರಾರಂಭ ಆಗುವ ಹಂತದಲ್ಲಿ ದ್ರೋಣನ ಬಡತನಕ್ಕಿದ್ದ ಮಾಪನ ಏನು ಅಂತ ಹೇಳಿದರೆ, ಅವನ ಮಗ ಅಶ್ವತ್ಥಾಮನಿಗೆ ಒಂದು ಒಕ್ಕುಡತೆ ಹಾಲನ್ನು ಕೊಡುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದ ಸ್ಥಿತಿ ದ್ರೋಣನಿಗಿದ್ದರಿಂದ ದ್ರೋಣ ಕಡು ದರಿದ್ರ, ಕಡು ಬಡವ ಅನ್ನುವ ಹಾಗೆ ಮಹಾಭಾರತ ವ್ಯಾಖ್ಯಾನಿಸ್ತದೆ. ಅಂದರೆ ಸಂಪತ್ತು ಅನ್ನೋದಕ್ಕೆ ಇವರು ಹೇಳಿದಾಗೆ ಮುಂದಿನ ಜನಾಂಗಕ್ಕೆ ನಾವು ಬಿಡಬಹುದಾದ ಸಂಪತ್ತು ಏನು ಅನ್ನುವಾಗ, ಗೋವು ಒಂದು ಅಮೂಲ್ಯವಾದ ಸಂಪತ್ತು ಆಗಿದ್ದಂತಹ ದೇಶದಲ್ಲಿ ಇವತ್ತು ಗೋವನ್ನು ಸಂಪತ್ತಿನ ಸಾಲಿನಲ್ಲೇ ಸೇರಿಸದೇ ಇರುವಂತಹ ಮನಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಅನ್ನೋದು ನಿಜವಾಗಿ ದುರಂತ. ಈಗ ನಾನು ಶ್ರೀತ ಭಕ್ತಿಭೂಷಣ ಸ್ವಾಮೀಜಿಯವರಲ್ಲಿ ಪ್ರಶ್ನೆಯನ್ನು ಮುಂದಿಡ್ತಾ ಇದ್ದೇನೆ. ಅಖಂಡವಾದ ಭಾರತದ ಉದ್ದಗಲಕ್ಕೂ ಗೋವಿನ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಿದ, ಗೋಶಾಲೆಗಳಲ್ಲಿ ಗೋವಿನ ಬಗ್ಗೆ ಒಂದು ವಿಶೇಷವಾದಂತಹ ಸಂವೇದನೆಯನ್ನು, ಸ್ಪಂದವನ್ನು ಮೂಡಿಸಿದಂಥ ಪುಣ್ಯಪುರುಷರು ನೀವು. ಗೋಶಾಲೆಗಳ ಉದ್ಧರಣವನ್ನು ತುಂಬ ಇಡೀ ದೇಶಾದ್ಯಂತ ಮಾಡಿದ್ದೀರಿ. ಎಲ್ಲ ಕಡೆಯಲ್ಲಿ ಗೋಶಾಲೆಯನ್ನು ಹೇಗೆ ನಡೆಸ್ಬೋದು, ಗೋಶಾಲೆಯನ್ನು ಹೇಗೆ ಇರಿಸ್ಕೊಳ್ಬೇಕು, ಗೋಶಾಲೆಯನ್ನು ಅದರದ್ದೇ ಉತ್ಪತ್ತಿಯಿಂದ
ಸ್ವಾವಲಂಬಿಯಾಗಿ ಗೋಶಾಲೆಯನ್ನು ಬೇರೆಯವರ ದೇಣಿಗೆ ಕೊಡದೆ ನಡೆಸೋದು ಹೇಗೆ ಇತ್ಯಾದಿಗಳಿಗೆ ಒಂದು ಅಗ್ರಪಂಕ್ತಿಯನ್ನು ಹಾಕಿಕೊಟ್ಟಂಥ ಒಂದು ಸಾಧಕರು ತಾವು. ಈಗ ನಾನು ನಿಮ್ಮಲ್ಲಿ ಮೊದಲಾಗಿ ಪ್ರಶ್ನೆ ಕೇಳ್ತಾ ಇರೋದು ಒಂದು ಗೋಶಾಲೆಯ ಸ್ವರೂಪ, ಗೋಶಾಲೆ ಅಂದರೆ ಏನು, ಆ ಗೋಶಾಲೆಯಲ್ಲಿ ಹೇಗಿರಬೇಕು, ಏನಿರಬೇಕು, ನೀವು ಕಂಡ ಬೇರೆ ಬೇರೆ ಭಾಗದ ಗೋಶಾಲೆಗಳ ಒಂದು ವಿಶೇಷತೆ, ಇದನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ತೇನೆ. ಶ್ರೀಕೃಷ್ಣಾಯ ನಮಃ. ಗೋಪಾಲಕೃಷ್ಣನ ಚರಣಕಮಲಕ್ಕೆ ವಂದಿಸ್ತಾ ಎಲ್ಲರಿಗೂ ನಮಿಸುತ್ತಾ ಗೋಮಾತೆಯ ಚರಣಕ್ಕೆ ವಂದಿಸುತ್ತಾ ಶ್ರೀ ಶ್ರಭ್ಯ ನಮಃ. ಮೊದಲನೇದಾಗಿ ಅವರು ಹೇಳಿದರು ಒಂದು ಮಾತು, ಗೋವಿನ ಪಾದ ಇದ್ದಾಗ ಆಯುರ್ವೇದದಲ್ಲಿ ಒಂದು ಯಾರಿಗೆಲ್ಲ ಬ್ಯಾಕ್ ಪೇನ್ ಇದೆ, ಬೆನ್ನು ನೋವು, ಸೊಂಟ ನೋವು, ಈಗ ನನಗೆ ಸಹ ನೋವಿತ್ತು ಒಂದು ವಾರದ. ಈಗ ಒಂದು ಪದ್ಧತಿ ಇದೆ, ಸಣ್ಣ ಕರುವಿನ ಈ ಸಣ್ಣ ಕರು ಇರ್ತದಲ್ಲ, ಅದರನ್ನು ಮೇಲೆ ನಿಮ್ಮ ಬೆನ್ನಿನ ಮೇಲೆ ಅದರ ಪಾದವನ್ನು ಇಟ್ಟರೆ ಅದು ಸ್ವಲ್ಪ ತುಳಿದ್ರೆ ಸಾಕು, ಬೆನ್ನು ನೋವು ಹೋಗ್ತದೆ. ಇದು ಪ್ರಯೋಗ ಕೆಲವು ಗೋಶಾಲೆಗಳಲ್ಲಿ ಮಾಡ್ತಾರೆ, ಅದು ಒಳ್ಳೆಯ ವಿಷಯ. ಅಂದರೆ ಯಾರಿಗಾದರೂ ಇಂಥ ನೋವುಗಳು ಇದ್ದರೆ ಅವರು ಖಾಲಿ ಒಂದು ಗೋಶಾಲೆಗೆ ಹೋಗಿ ಸಣ್ಣ ಕರು ಇದ್ದನ್ನು ಅದನ್ನು ಬೆನ್ನಿನ ಮೇಲೆ ನಡೆಸಿದರೆ ಸಾಕು, ಸ್ವಲ್ಪ ಅದನ್ನು ಕುಣಿಸಿದರೆ ಸಾಕು, ಅದು ಅದರಷ್ಟಕ್ಕೆ ಹೋಗ್ತದೆ. ಇದೊಂದು ದೊಡ್ಡ ಮಹಿಮೆ. ಮತ್ತು ತಾವು ಹೇಳಿದಾಗೆ ಗೋಶಾಲೆ ಅಂದರೆ ಇವತ್ತು ಎಲ್ಲ ಗೋಶಾಲೆಗಳು ಮೂಲವಾಗಿ ಗೋಶಾಲೆ ಮಾಡುವುದಕ್ಕಿಂತ ಮೊದಲು ಗೋಚರ ಭೂಮಿ ಹತ್ತಿರನೇ ಮಾಡಬೇಕು, ಅದು ಮುಖ್ಯ ವಿಷಯ. ಇವತ್ತು ಎಲ್ಲ ಗೋಶಾಲೆಗಳಲ್ಲಿ ಗೋಚರ ಭೂಮಿ ಇಲ್ಲದ ಕಾರಣ ಗೋಗಳನ್ನು ಕಟ್ಟಿ ಹಾಕುವ ಪರಿಸ್ಥಿತಿ ಇತ್ತು. ಈಗ ಬೇರೆ ಬೇರೆ ಕಾಲಗಳಲ್ಲಿ, ದ್ವಾಪರ ಯುಗದಲ್ಲಿ ಬೇರೆ ಬೇರೆ, ಈಗ ಒಂದು 100 ವರ್ಷದ ಹಿಂದೆ ಗೋಚರ ಭೂಮಿ ಅಲ್ಲಿ ಇತ್ತು. ಇವನ್ ಪದ್ಮಪುರಾಣದಲ್ಲಿ ಸಹ ಕೆಲವು ಶ್ಲೋಕಗಳಲ್ಲಿ ಗೋಚರ ಭೂಮಿಯ ಮಹಿಮೆಯನ್ನು ಹೇಳಿದ್ದಾರೆ. ಬ್ರಿಟಿಷರು ಗೋಚರ ಭೂಮಿಯನ್ನು ಬಿಟ್ಟಿದ್ದರು, ರಾಜರು ಅದಕ್ಕಂತ ಒಂದು ಗೋಚರ ಭೂಮಿಯನ್ನು ಬಿಟ್ಟಿದ್ದರು. ಗೋಚರ ಭೂಮಿ ಇಲ್ಲದೆ ಗೋಶಾಲ ಅಧೂರಿ, ಅಂದರೆ ಅದು ಪೂರ್ಣ ಆಗಲಿಕ್ಕೆ ಸಹ. ಯಾಕೆಂದರೆ ಗೋವನ್ನು ಕಟ್ಟಿ ಹಾಕಿದರೆ ನಾವು ಸಹ ಕಟ್ಟಿ ಹಾಕಿದ್ದೇವೆ, ಗೋ ಯಾವತ್ತೂ ಕಟ್ಟಿ ಹಾಕಲಿಕ್ಕಿಲ್ಲ. ಪ್ರಕಾಶರು ಹೇಳಿರೋದು ಗೋ ಒಂದು ಡಿಸಿಪ್ಲಿನ್ ಅಂತದ್ದು ಅದರ ಅಷ್ಟಕ್ಕೆ. ಯಾಕೆಂದರೆ ಗೋತ್ರ ಸಿಸ್ಟಮ್ ಬಂದದ್ದು ಗೋವಿನಿಂದ. ಅದರ ಹಾಲು ಕುಡಿದು ಅಥವಾ ಅದರ ತುಪ್ಪ, ಮೊಸರು, ಮಜ್ಜಿಗೆ ಇದೆಲ್ಲ ಕುಡಿದು, ಅಥವಾ ಅದು ಎಲ್ಲಿ ಗೊಬ್ಬರ ಹಾಕಿ ಅದರಿಂದ ಬೆಳೆದಂಥ ಆಹಾರವನ್ನು ತಿಂದೇ ಗೋತ್ರ ಅಂತ ಸಿಸ್ಟಮ್. ಆ ಗೋಶಾಲೆ ಗೋವನ್ನು ಕಟ್ಟಬಾರ್ದು, ಗೋ ಬಿಟ್ಟು ಮೇಯಿಸಿದರೆ ಅದು ಗೊಬ್ಬರ ಹಾಕಿ 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 ಅದೆಲ್ಲ ಭೂಮಿಯನ್ನು ಹದ ಮಾಡ್ತದೆ. ಕೃಷ್ಣನು 12 ವನಗಳಲ್ಲಿ ಗೋಚರ ಭೂಮಿಯನ್ನು ಕೃಷ್ಣನ ಕಾಲದಲ್ಲಿ ಎಲ್ಲ 9 ಲಕ್ಷ ದನ ಇದೆ ಅಂತ ಭಾಗವತ ಹೇಳ್ತದೆ ಅವನ ಮನೆಯಲ್ಲಿ. ಆ 9 ಲಕ್ಷ ದನಗಳನ್ನು ಭಗವಂತ ಮೇಯಿಸ್ತಾ ಇದ್ದ, ಎಲ್ಲಿಯೂ ಕಟ್ಟಿ ಹಾಕಿದಂಥ ಇದಿಲ್ಲ, ಉಲ್ಲೇಖ ಕಾಣಿಸ್ತಾ ಇಲ್ಲ. ಅದರಿಂದ ಗೋಶಾಲೆ ಮಾಡಬೇಕಾದ್ರೆ ಮುಖ್ಯವಾಗಿ ಗೋಚರ ಭೂಮಿ ಮತ್ತು ನೀರಿನ ವ್ಯವಸ್ಥೆ ಬೇಕು. ಉತ್ತಮವಾದಂಥ ನೀರು, ನದಿ ಅಥವಾ ಪರ್ವತ ಇಂಥ ಜಾಗದಲ್ಲಿ. ಅದಕ್ಕೆ ಕೃಷ್ಣನು ಗೋಚರ ಭೂಮಿಯನ್ನು ಇಂದ್ರನ ಪೂಜೆಯನ್ನು ನಿಲ್ಲಿಸಿ ಗೋವರ್ಧನ ಪೂಜೆಯನ್ನು ಮಾಡಿದ್ದ. ಗೋಚರ ಅಲ್ಲಿ ಸಹ ಭಾಗವತದಲ್ಲಿ ಕೆಲವು ಶ್ಲೋಕದಲ್ಲಿ ಗೋವಿನ ಮಹತ್ವವನ್ನು ಹೇಳಿದ್ದಾರೆ. ಸತ್ಯ. ಗೋವನ್ನು ಉಳಿಸಬೇಕಾದ್ರೆ ಮುಖ್ಯವಾಗಿ ಗೋಚರ ಭೂಮಿ, ಯಮುನಾ ನದಿ ಅಂತ ನದಿ, ವಿಶಾಲವಾದಂಥ ವನ ಇದು ಬೇಕು. ಮತ್ತು ಗೋವಿಗೆ ನಾವು ಅದ್ಧೂರಿಯಾದಂಥ ಅದು ಫ್ಯಾನ್ ಮತ್ತು ಅದು ಏನು ಹೇಳ್ತಾರೆ ನಾವು ಕಂಡಂಥ ಮಟ್ಟಿಗೆ, ಮತ್ತು ಅದಕ್ಕೆ ಬೇರೆ ಬೇರೆ ವ್ಯವಸ್ಥೆಯನ್ನು ನಾವು ಮನುಷ್ಯರಿಗೆ ಹೇಗೆ ಮಾಡ್ತೇವೆ ಹಾಗೆ ಮಾಡುವ ಅಗತ್ಯ ಇಲ್ಲ. ಅದು ಅದರಷ್ಟಕ್ಕೆ ಮ್ಯಾನೇಜ್ ಮಾಡ್ತಾ ಇದೆ. ಅದಕ್ಕೆ ಎಲ್ಲಿ ಹ್ಯಾಪಿ ಆಗ್ತದೆ ಅಲ್ಲಿ ಅದು ಮಲಗ್ತದೆ. ಇದು ವಾತಾವರಣಕ್ಕೆ ಗೋವು ಒಗ್ಗಿಕೊಂಡಿದೆ. ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಈಗ ಹೆಚ್ಚಿನವರು ಗೋಶಾಲೆಗಳಲ್ಲಿ ಗೀರ್ ಅಥವಾ ರಾಟಿ, ಶಾಹಿವಾಲ್ ಇಂಥದ್ದೆಲ್ಲ ದನಗಳು ಹಾಲಿಗೆಗೋಸ್ಕರ ಸಾಕ್ತದೆ. ಅದು ತಪ್ಪು. ಭಗವಂತ ಆಯಾಯ ಪ್ರದೇಶಕ್ಕೆ ಆಯಾಯ ಗೋಗಳು. ಇಲ್ಲಿಗ ಮಲೆನಾಡು ಗಿಡ್ಡ ಇದೆ, ಸ್ವಲ್ಪ ಮೇಲೆ ಹೋದರೆ ಕೃಷ್ಣವೆಲ್ಲಿ ಅಥವಾ ಅಮೃತಮಾಲ್, ಹಲ್ಲಿಕಾರ್ ಇಂಥವೆಲ್ಲ ದನಗಳಿವೆ. ಆಯಾಯ ಪ್ರದೇಶಕ್ಕೆ ಅದದು ದನಗಳನ್ನು ಮಾಡಿದ್ದಾರೆ. ಅದರಿಂದ ಅದೇ ಬೆಸ್ಟು. ಅಲ್ಲಿಯ ಪ್ರದೇಶಕ್ಕೆ ಆಯಾಯ ಗೋಗಳನ್ನು ರಕ್ಷಣೆ ಮಾಡ್ಬೋದು. ಮತ್ತು ಇನ್ನೊಂದು ಇದೇನೆಂದರೆ, ಎಲ್ಲಿಯೂ ಗೋಶಾಲೆ ಅಂದರೆ ಈಗ ಏನು ನಾವು ಗೋಶಾಲೆಗಳನ್ನು ಮಾಡ್ತೇವೆ ಅದೊಂದು ಪರ್ಯಾಯ ವ್ಯವಸ್ಥೆ ಅಷ್ಟೇ. ಸರಿ, ಅಂದರೆ ಗೋಗಳನ್ನು ರಕ್ಷಣೆ ಮಾಡಬೇಕಷ್ಟೇ. ಆ್ಯಕ್ಚುಲಿ ಗೋಶಾಲೆ ಅಂದರೆ ಪ್ರತಿ ಮನೆಯಲ್ಲಿ ಗೋಶಾಲೆಗಳು ಇರಬೇಕು. ಮನೆಗಳಲ್ಲಿ ಗೋಶಾಲೆ, ನಾವು ಗೋಶಾಲೆಗಳನ್ನು ಒಂದು ಮಾಡೋದು ಗೋಗೆ ಬರ್ಡನ್ ಆಗ್ತದೆ ಜಾಸ್ತಿ. ನಾನು ಕಂಡಂಥ ಸತ್ಯ, ಕೆಲವು ಗೋಶಾಲೆಗಳನ್ನು ನೋಡಿದ್ದೇವೆ. 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ ದನಗಳು ಇದ್ದಂಥ ಗೋಶಾಲೆಗಳಲ್ಲಿ ನಾವು ನೋಡಿದ್ದೇವೆ. ಎಲ್ಲ ಗೋಶಾಲೆಗಳಲ್ಲಿ ಏನಂದರೆ ಅದು ಅವ್ರದ್ದು ತಪ್ಪಲ್ಲ, ಯಾಕೆಂದರೆ ಪರ್ಯಾಯ ಬೇರೆ ಏನು ಯಾರು ಗೋ ಸಾಕ್ತಾ ಇಲ್ಲ. ಗೋವಂದರೆ ಎಲ್ಲರಿಗೆ ಒಂದು ಬರ್ಡನ್ ಆಗಿಬಿಟ್ಟಿದೆ. ಅಲ್ಲಿ ಆ ಗೋಶಾಲೆಗಳು ಮೇಯ್ತಾ ಇರಬೇಕು. ಈಗ ಪ್ರಕಾಶರ ಗೋಶಾಲೆಯಲ್ಲಿ ನಾವು ನೋಡಿದ್ದೇವೆ ತುಂಬ.
ಅದು ನದಿ ತಟದಲ್ಲಿದೆ ಮತ್ತು ವಿಶಾಲವಾದಂಥ ಗೋಚರ ಭೂಮಿ ಇದೆ. ಬೆಳಿಗ್ಗೆ ಹೋಗ್ತದೆ, ಸಾಯಂಕಾಲ ಬರ್ತದೆ. ಆಗ ನಿಮಗೆ ಮ್ಯಾನೇಜ್ ಮಾಡುವಂಥ ಯಾವುದೇ ಜನ ಬೇಕಂತ ಇಲ್ಲ. ಹಾಗೆ ಗೋಶಾಲೆ ಅಂದರೆ ಅಲ್ಲಿ ನೀವು ಅದು ಗಾಳಿ ಒಳ್ಳೆ ಚೆನ್ನಾಗಿರಬೇಕು, ವಾಸ್ತುವಿನ ಪ್ರಕಾರವಾಗಿರಬೇಕು, ಯಾವುದೇ ಪ್ರಾಣಿಗಳ ಆವಲಿ ಇರಬಾರ್ದು, ಸೇಫ್ಟಿ ಆಗಿರಬೇಕು, ರಕ್ಷಣೆಯಲ್ಲಿ ಇರಬೇಕು. ಮತ್ತು ಗೋವನ್ನು ಪಾಲನೆ ಮಾಡುವವರು ಗೋ ಸೇವಕರು ಏನಿದ್ದಾರೆ ಅವರಿಗೆ ಉತ್ತಮ ಸಂಬಳ ಕೊಟ್ಟು ಉತ್ತಮ ರೀತಿಯವರನ್ನು ನೋಡಿಕೊಂಡು ಅವರು ಗೋವನ್ನು ಒಳ್ಳೆಯದ ರೀತಿಯಲ್ಲಿ ನೋಡಬೇಕು. ಸಮಯಕ್ಕೆ ಸರಿಯಾಗಿ ಅದಕ್ಕೆ ನೀರು, ಸಮಯಕ್ಕೆ ಸರಿಯಾಗಿ ಅದಕ್ಕೆ ಆಹಾರ ವ್ಯವಸ್ಥೆ ಏನು ಬೇಕು ಅದನ್ನು ಕೊಡಬೇಕು. ಸ್ವಚ್ಛವಾದಂಥ ಆಹಾರವನ್ನು ಕೊಡಬೇಕು. ಯಾವುದೇ ಅದರಲ್ಲಿ ನಾವು ಬಾಳೆಹಣ್ಣು ತಿಂದು ಸಿಪ್ಪೆ ಅದಕ್ಕೆ ಕೊಡುವುದಲ್ಲ. ಅಂದರೆ ಅದೊಂದು ಗೋವು ಪವಿತ್ರವಾದಂಥ ನಮ್ಮನ್ನು ಪಾಲನೆ, ಇಡೀ ಜಗತ್ತನ್ನು ಸರ್ವೇಶ್ವರೇಶ್ವರಿ ಅಂತ ಹೇಳಿ ಎಲ್ಲ ದೇವರನ್ನು ಎಲ್ಲರನ್ನೂ ಪಾಲನೆ ಪೋಷಣೆ ಮಾಡುವುದು ಗೋ. ಅದನ್ನು ಆ ಗೋವಿನ ರಕ್ಷಣೆಯನ್ನು ಮಾಡುವಾಗ ನಾವು ದೇವತೆಗಳ ರೂಪದಲ್ಲಿ ದೇವರನ್ನು ಹೇಗೆ ಪೂಜಿಸ್ತೇವೆ ಹಾಗೆ ಪೂಜಿಸಬೇಕು. ಅದಕ್ಕೆ ನಾವು ಖಾಲಿ ಒಂದು ಸಲ ಪೂಜೆ ಮಾಡಿ ಮತ್ತೆ ಬಿಟ್ಟರೆ ಆಗ ಡೈಲಿ ಗೋವಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಗೋಶಾಲೆಯಲ್ಲಿ ಉಳಿದರೆ ಸಾಕು, ದೊಡ್ಡ ದೊಡ್ಡ ರೋಗಗಳೇ ನಿವಾರಣೆ ಆಗ್ತದೆ. ಅದು ನಾವು ಕಂಡಂಥ ಸತ್ಯವಾದಂಥ ತುಂಬ ಪ್ರಾಕ್ಟಿಕಲ್ ನಾವು ಅನುಭವಿಸಿ ನೋಡಿದ್ದೇವೆ. ಎಷ್ಟೋ ದೊಡ್ಡ ದೊಡ್ಡ ದುರಿತಗಳು ನಿವಾರಣೆ ಆಗ್ತದೆ ಅಲ್ಲಿ, ಯಾವುದೇ ದೋಷಗಳಿರಲಿ ಅದೆಲ್ಲ ಹೋಗ್ತದೆ. ಅದರಿಂದ ಆ ಗೋವನ್ನು ನೋಡುವಾಗ ಅದನ್ನು ಸ್ವಚ್ಛವಾಗಿ, ಗೋಶಾಲೆ ಯಾವಾಗಲೂ ಅದು ಸೆಗಣಿಯಲ್ಲೇ ಇರಬಾರ್ದು, ಸೆಗಣಿಯನ್ನು ತೆಗೆತಾ ಇರಬೇಕು. ಏನಾದರೂ ಅದಕ್ಕೆ ರೋಗ ಇದ್ದರೆ ಅದನ್ನು ಸರಿಯಾಗಿ ಟ್ರೀಟ್ಮೆಂಟ್ ಮಾಡಬೇಕು. ಜಾಸ್ತಿ ನಾವು ಅಲೋಪತಿಕ್ ಮೆಡಿಷನ್ ಹೋಗುವುದಕ್ಕಿಂತ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿ ಏನಿದೆ ಅದರಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ಒಳ್ಳೆಯದು. ಮೊದಲನೇದಾಗಿ ಪ್ರಕಾಶ್ ಅವರು ಹೇಳಿದ ಹಾಗೆ ದೇಶಿ ದನಕ್ಕೆ ಅದರಷ್ಟಕ್ಕೆ ಬಿಟ್ಟು ಬಿಟ್ಟರೆ ಯಾವುದೇ ರೋಗ ಅದಕ್ಕೆ ಬರೋದಿಲ್ಲ. ಈಗ ಹೆಚ್ಚಿನ ಗಂಟು ರೋಗ ಬಂತು ಈಗ, ಲಿಂಪಿ ಡಿಸೀಸ್ ಅಂತ. ಅದು ನಾವು ನೋಡಿದಂಥ ನಮ್ಮ ಗೋಶಾಲೆಯಲ್ಲಿ ಸುಮಾರು 70 ದನಗಳಿವೆ, ಮಲೆನಾಡು ಗಿಡ್ಡ. ಅದಕ್ಕೆ ಯಾವುದೇ ಒಂದು ಕರುವಿಗೆ ಬಂದು ಅದು ಸ್ವಲ್ಪ ಕ್ರಾಸ್ ಇತ್ತು, ಮತ್ತು ಯಾವುದಕ್ಕೂ ಬರಲಿಲ್ಲ. ಯಾಕೆಂದರೆ ನಾವು ಬಿಟ್ಟು ಬಿಡ್ತೇವೆ ಗುಡ್ಡೆಗೆ. ಸರಿ, ಅದನ್ನು ಮೇದು ಬಂದಾಗ ಅದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಗೋಶಾಲೆ ಅಂದರೆ ಸುವ್ಯವಸ್ಥೆವಾಗಿರಬೇಕು, ಅಲ್ಲಿ ಅದು ವಾಸ್ತು ಪ್ರಕಾರವಾಗಿರಬೇಕು. ನೀರು ಮತ್ತು ಗೋಚರ ಭೂಮಿಯಲ್ಲಿ ಕಂಪಲ್ಸರಿ ಇರಬೇಕು, ಇದು ಮುಖ್ಯ ವಿಷಯ. ಸರಿ, ಅದು ಇಲ್ಲದಿದ್ದರೆ ಮತ್ತೆ ನೀರು ಇಲ್ಲ, ಏನಿಲ್ಲ, ಮತ್ತು ಸರಿಯಾಗಿ ಅದಕ್ಕೆ ಕ್ಯಾಲ್ಸಿಯಂ ಕೊಡೋದು. ಮತ್ತು ನಾವು ಯಾವುದೇ ವಿಷಾಹಾರ ಏನು ಹೇಳ್ತಾರೆ ಈಗ ನಾವು ಫೀಡ್ಸ್ ಎಲ್ಲ ಕೊಡ್ತೇವೆ, ಅದರಲ್ಲಿ ಯೂರಿಯಾ ಇರಲಿ ಅದು ಇರಲಿ ಅದೆಲ್ಲ ಕೊಡಬಾರ್ದು. ಮತ್ತು ಸ್ವಲ್ಪ ಆದರೂ ಒಂದು 10% ಆದರೂ ಒಂದು 5% ಆದರೂ ಗ್ರೀನ್ ಗ್ರಾಸ್ ಅಂದರೆ ನಮ್ಮ ಹಸಿರು ಹುಲ್ಲು ಸಿಗುವ ಹಾಗೆ ಆಗಬೇಕು. ಅದ್ಭುತ. ನಾವು ಗೋಮಾಳ, ಗೋಚರ ಭೂಮಿ ಅಥವಾ ಗೋಮಾಳ ಭೂಮಿಯಲ್ಲಿ ಗೋವನ್ನು ಬಿಟ್ಟು ಗೋವು ಸಂಜೆಗೆ ಬರುವುದು. ಗೋಧೂಳಿ ಲಗ್ನ, ನಾವು ಆ ಲಗ್ನವನ್ನು ಶಾಸ್ತ್ರೀಯವಾಗಿ ನೋಡುವಾಗ ಗೋಧೂಳಿ ಲಗ್ನ ಅಂತ ಹೇಳ್ತಾ ಇರೋದು ಗೋ ಮನೆಗೆ ಬರುವಾಗ ಧೂಳೆಬ್ಬಿಸಿಕೊಂಡು ಬರ್ತಾ ಇದ್ದ ಹೊತ್ತಿಗೆ ಗೋಧೂಳಿ ಲಗ್ನ ಅಂತ. ಇವತ್ತು ಗೋ ಮನೆಗೆ ಬರುವ ಸ್ಥಿತಿಯೇ ಇಲ್ಲ. ಪಂಚಾಂಗದಲ್ಲಿ ಗೋಧೂಳಿ ಲಗ್ನ ಮಾತ್ರ ಉಳ್ಕೊಂಡಿದೆ, ಗೋಧೂಳು ನಮಗೆಲ್ಲಿಯೂ ಕಾಣಿಸ್ತಾ ಇಲ್ಲ. ಕೃಷ್ಣನಿಗೆ, ನಿಮ್ಮ ಬಾಯಿ ಮಧ್ಯದಲ್ಲಿ, ಕೃಷ್ಣನಿಗೆ ಪಾಂಡುರಂಗ ಎಂಬ ಹೆಸರು ಬಂದದಾಗಿ ಭಗವಂತ ಕೊಳಲನ್ನು ಊದಿಸ್ತಾ ಅಷ್ಟು ದನಗಳನ್ನು ಬರುವ ಸಂಜೆಯ ಸೂರ್ಯನ ಬೆಳಕು ಬಿದ್ದಾಗ ಅವನ ರಂಗ ಏನಿದೆ ಪಾಂಡು ಅಂದರೆ ಒಂದು ಬಿಳಿ ಎಲ್ಲೋ ಮಿಶ್ರಿತ ಏನು ಕಲರ್ ಅದಕ್ಕೆ ಅಂತ ಹಾಗೆ ಆಚಾರ್ಯರೆಲ್ಲ ವರ್ಣನೆ ಮಾಡ್ತಾರೆ. ಗೋಧೂಳಿ ಲಗ್ನದ ಗೋಧೂಳಿ ಇಡೀ ಬ್ರಹ್ಮಾಂಡದಲ್ಲೇ ಪವಿತ್ರವಾದ. ಇವನ್ ಕೃಷ್ಣನು ಆ ಗೋಧೂಳಿಯನ್ನು ತಿಂದು ಬ್ರಹ್ಮಾಂಡವನ್ನು ತೋರಿಸಿದ. ವಿದ್ವಾಂಸರು ಹೇಳ್ತಾರೆ ಬ್ರಹ್ಮಾಂಡ ತೋರಿಸುವ ಅಗತ್ಯ ಇರಲಿಲ್ಲ, ಆದ್ರೂ ಯಾಕೆ ತೋರಿಸಿದಂದ್ರೆ ಎಲ್ಲ ಲೋಕದ ಪಾಲನೆ ಪೋಷಣೆ ಆಗುದು ಗೋವಿನಿಂದ, ಗೋವಿನ ಧೂಳಿನಿಂದ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಗೋ ಸ್ವರೂಪನಾಗಿ ತೋರಿಸಿದ. ಪ್ರಾಸಂಗಿಕವಾಗಿ ನೀವು ಹೇಳಿದ ಹಾಗೆ ಗೋವರ್ಧನ ಗಿರಿಯನ್ನು ಉತ್ತರಣ ಮಾಡಿದ. ಅಂದರೆ ನಾವು ಉಳಿದೆಲ್ಲ ಆರಾಧನೆಗಿಂತ ಪ್ರಾಕೃತಿಕವಾಗಿ ಗೋವಿಗೆ ಯಾವುದು ಆಧಾರವೋ ಅದರ ಆರಾಧನೆ, ಗೋವಿಗೆ ಯಾವುದು ಸುಖವೋ ಲಭ್ಯ ಆಗುತ್ತದೋ ಅದನ್ನು ಪೂಜಿಸೋದ್ರಿಂದ ಒಂದು ಬ್ಯಾಲೆನ್ಸ್, ಒಂದು ಸಮತೋಲನವನ್ನು ಕಾಪಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಗೀತಾಚಾರ್ಯನಾದ ಕೃಷ್ಣನೇ ತೋರಿಸಿಕೊಟ್ಟದ್ದು. ನಾವು ನಿತ್ಯವೂ ಸ್ತುತಿಪಾಠಗಳನ್ನು ಮಾಡುತ್ತೇವೆ. ಗಾವೋ ಮೇ ಮಾತರಸ್ಸಂತು ಪಿತರಸ್ಸಂತು ಗೋವೃಷ ಗ್ರಾಸ ಮುಷ್ಟಿ ಮಯಾದತ್ತ ಪ್ರತಿ ಗೃಣ್ಣಂತು ಮಾತರಹ ಅಂತ. ಪ್ರತಿ ಮನೆಯಲ್ಲಿ ಒಬ್ಬಳು ತಾಯಿ ಇರಬೇಕು, ಆ ತಾಯಿ ಗೋವಾಗಿರಬೇಕು ಅಂತ ಶಾಸ್ತ್ರಶ್ರುತಿಗಳು ಹೇಳುತ್ತದೆ. ಆದರೆ ಇವತ್ತಿನ ಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಪ್ರಕಾಶ್ ಸರ್ ಅವರು ಹೇಳಿದ ಹಾಗೆ ಬೇರೆ ಬೇರೆ ಆಮಿಷಗಳಿಂದ ಎಕಾನಮಿ ಮತ್ತು ಕ್ವಾಲಿಟಿ ಕ್ವಾಂಟಿಟಿ ನಾವು ನಂಬರ್ಗಳನ್ನು ಹಿಂದೆ ಹೋಗಿ ಇವತ್ತು ಗೋವನ್ನು ಪ್ರೀತಿಸುವವರಿಗಿಂತ ಹೆಚ್ಚು ಮನೆಯಲ್ಲಿ ಗೋವು ಸಾಕಬೇಕು ಅಂತ ಹೊರಟ್ರೆ ಅದು ಗೋವು ಮನೆಯಲ್ಲಿ ಸಗಣಿ ಆಗ್ತದೆ, ಮನೆಗೆ ಸ್ಮೆಲ್ ಬರ್ತದೆ, ಮನೆ ಗಲೀಜಾಗ್ತದೆ, ಸಾಕೋದು ಕಷ್ಟ ಅಂತ ಹೇಳ್ತೇವೆ. ಹೈಬ್ರಿಡ್ 2-3 ನಾಯಿಗಳನ್ನು ಮನೆಯೊಳಗೆ ಇಟ್ಟುಕೊಂಡು ಸಾಕ್ತೇವೆ. ಅಂದರೆ ಗೋವಿಗಿಂತ ಹೆಚ್ಚು ನಾಯನ್ನು ಪ್ರೀತಿಸುವಂತಹ ಒಂದು ತಲೆಮಾರಿಗೆ ನಾವು ಬಂದು ನಿಂತಿದ್ದೇವೆ. ಒಂದು ಸುಂದರವಾದ ಮಾತನ್ನು ಪ್ರಕಾಶ್ ಅವರು ಹೇಳಿದರು.
ಒಳ್ಳೆಯದಕ್ಕೆ ಯಾವಾಗಲೂ ಒಳ್ಳೆಯದು ಕಡಿಮೆ ಸಂಖ್ಯೆಯಲ್ಲಿ ಇರ್ತದೆ ಅಂತ ಸತ್ಯ. ಗೋವನ್ನು ತಿನ್ನುವ ಹುಲಿ ವರ್ಷಕ್ಕೆ 10-20 ಮರಿಗಳನ್ನು ಹಾಕ್ತದೆ, ಗೋವು ಒಂದೇ ಕರುವನ್ನು ಹಾಕ್ತದೆ. ಅಂದರೆ ಕ್ವಾಲಿಟಿ ಯಾವಾಗಲೂ ಕಡಿಮೆ ಪ್ರಮಾಣದಲ್ಲೇ ಇರ್ತದೆ, ಕ್ವಾಂಟಿಟಿ ಕೆಟ್ಟದ್ರದ್ದು ಬಹಳ ಹೆಚ್ಚಿರ್ತದೆ. ಇದು ಸಹಜವಾಗಿ ಸತ್ಯವಾದ ವಿಷಯ. ಈಗ ಗೋವಿನ ಬಗ್ಗೆ ಮತ್ತು ಗೋಶಾಲೆಯ ಬಗ್ಗೆ ಭಕ್ತಿಭೂಷಣ ಶ್ರೀಗಳು ಹೇಳಿದರು. ಈಗ ನಾನು ನಿಮ್ಮಲ್ಲಿ ಕಪಿಲೆ ಗೋವಿನ ಕುರಿತಾಗಿ ಮತ್ತೊಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳಿಕ್ಕಾಗಿ, ನೀವು ಹೇಳಿದ್ರಿ ಕಪಿಲೆ ಗೋವು ಚಿಕಿತ್ಸಕ ದೃಷ್ಟಿಯಿಂದಲೂ ಒಳ್ಳೆಯದೌದು, ಅದರ ಸಂಸ್ಪರ್ಶದಿಂದಲೇ ಹಲವಷ್ಟು ರೋಗಗಳು ಗುಣ ಆಗ್ತದೆ, ಇದೆಲ್ಲ ಸರಿ. ಈಗೊಂದು ನಾವು ಇವತ್ತಿನ ಒಂದು ಜನ್ರೇಷನ್ ಹೇಗಿದೆ ಅಂತ ಹೇಳಿದ್ರೆ ಲೆಟ್ಸ್ ಬಿ ಪ್ರಾಕ್ಟಿಕಲ್ ಅಂತ, ವ್ಯಾವಹಾರಿಕವಾಗಿ ಏನು ಅಂತ ನೋಡೋಣ. ವಾಸ್ತವ ಹೇಗಿದೆ, ವಾಸ್ತವವಾದಿಗಳು ನಾವು ಹೆಚ್ಚಾಗಿದ್ದೇವೆ ಇವತ್ತು. ಯಾವುದನ್ನೇ ಕೇಳಿದ್ರು ಲೆಟ್ಸ್ ಬಿ ಪ್ರಾಕ್ಟಿಕಲ್, ಅದಾಗ್ತದಾ, ಅದು ಹೋಗ್ತದಾ, ಅದು ಮಾಡಬಹುದಾ ಅಂತ. ಆ ನೆಲೆಯಿಂದ ನೀವು ಹೇಳಿದ್ರಿ ಇಲ್ಲಿನ ನಮ್ಮ ಕರಾವಳಿಗೆ ತುಂಬ ಪ್ರಶಸ್ತವಾದ ಒಂದು ತಳಿ ಕಪಿಲೆ ಗೋವು ನಮ್ಮದ್ದೇ, ನಮ್ಮ ಹೆಮ್ಮೆ ಅಂತ. ಈಗ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಈಗ ಸಾಮಾನ್ಯವಾಗಿ ಒಬ್ಬ ಗೋವನ್ನು ಸಾಕಬೇಕು ಅಂತ ಗೋವಿನ ಬಗ್ಗೆ ಪ್ರೀತಿ ಇದ್ದವ ಕಪಿಲೆ ಗೋವನ್ನು, ಒಂದು ಗೋವನ್ನು 2 ಗೋವನ್ನು ಈಗ ನಿಮ್ಮ ಸಹಾಯ ಸಹಕಾರದಿಂದ ಗೋವಿನ ತಳಿಯನ್ನು ಪಡೆದು ಕಪಿಲೆ ಗೋವನ್ನು ಸಾಕಬೇಕು ಅಂತ ಹೊರಟ್ರೆ, ಆ ಕಪಿಲೆ ಗೋವನ್ನು ಸಾಕುವುದಕ್ಕೆ ಒಂದು ಅಂದಾಜು ವೆಚ್ಚಗಳು ಎಷ್ಟೇ ಆಗಲಿ, ಇದೆ ನಂಬರ್ ನನಗೆ ಮುಖ್ಯ ಅಲ್ಲ, ಒಂದಷ್ಟು ವೆಚ್ಚ ಆಗ್ತದೆ. ಈ ಕಪಿಲೆ ಗೋವನ್ನು ಸಾಕುವುದರಿಂದ ನಾವು ಆ ವೆಚ್ಚವನ್ನು ಸರಿದೂಗುವಷ್ಟಾದರೂ ಗೋವಿನ ಉತ್ಪನ್ನ, ಹಾಲನ್ನೋ ತುಪ್ಪವನ್ನೋ ಏನೋ ಪರ್ಯಾಯವಾಗಿ ಗೊಬ್ಬರವನ್ನು ಯಾವುದನ್ನಾದರೂ ಪಡೀಬಹುದಾ? ಅಂದರೆ ವ್ಯಾವಹಾರಿಕವಾಗಿ ಇವತ್ತು ಯಾರು ಪ್ರಾಕ್ಟಿಕಲ್ ಅಂತ ಹೇಳ್ತಾರೋ, ಪ್ರಾಕ್ಟಿಕಲಿ ನಾವು ಕಪಿಲೆ ಗೋವನ್ನು ಸಾಕುವುದು ಎಷ್ಟು ಫೀಸಿಬಲ್, ಎಷ್ಟು ಪ್ರಸ್ತುತ, ಎಷ್ಟು ಸಾಧ್ಯ? ನೋಡಿ, ಯಾವುದೇ ವಸ್ತುವನ್ನು ನೋಡುವಾಗ ನಮ್ಮ ಪರಿಕಲ್ಪನೆಗಳ ಮೇಲೆ ಅದೆಲ್ಲ ಹೊಂದಿಕೊಳ್ತದೆ ಮೊದಲನೇದಾಗಿ. ಹೌದು. ಈಗ ಗೋವು ಅಂದರೆ ಏನು? ಎಷ್ಟು ಕೊಡ್ತದೆ? ಏನು ಮಾರುತಿಗಾರದ ಶೋರೂಮ್ಗೆ ಹೋಗುದಾ ಇವರು? ಹೌದು. ಅಲ್ಲ, ಇವತ್ತು ಅಪ್ಪ ಅಮ್ಮನೇ ನಡೆದಾಡ್ಲಿಕ್ಕೆ ಆಗದೆ ಇದ್ರೆ ವೃದ್ಧಾಶ್ರಮಕ್ಕೆ ಬಿಡುವ ಹೇಳಿದ್ರೆ ಗೋವು ಎಷ್ಟು ಕೊಡ್ತದೆ? ಮೊದಲನೇದಾಗಿ ನಾವು ಹಾಲು ಕುಡಿತೇವೆ, ಯಾಕೆ? ಗೋವಿನ ಹಾಲು ಯಾಕೆ ಕುಡಿಬೇಕು? ಹಾಲು ನಾಯಿದು ಸಿಗ್ತದೆ, ಬೆಕ್ಕಿದು ಸಿಗ್ತದೆ, ಆಡಿ ಸಿಗ್ತದೆ, ಒಂಟೆ ಸಿಗ್ತದೆ, ಎಲ್ಲ ಸಿಗ್ತದೆ, ಎಲ್ಲ ಸಸ್ತನಿಗಳು ಹಾಲು ಕೊಡ್ತದೆ. ಅದೇ ನಿಜವಾದ ಮುಖ್ಯವಾದ ಫ್ಯಾಕ್ಟ್ಸ್ ಏನಂತ ಹೇಳಿದರೆ, ಗೋವು 9 ತಿಂಗಳು ಮನುಷ್ಯರಾಗಿ ಹೆರಿಗೆ ಆಗುವುದು. ಮನುಷ್ಯರಿಗೆ 9 ತಿಂಗಳಾಗಿ ಮಕ್ಕಳಾಗ್ತಾರ, ಅದೇ ಥರ ಇದು 9 ತಿಂಗಳು ಕರುವನ್ನು ಹೊರಡ್ತದೆ ಅದರ ಹೊಟ್ಟೆಯಲ್ಲಿ. ಸೊ ಅದರ DNA ನಮ್ಮ DNA ಸೆಟ್ ಆಗ್ತದೆ, ಅದರ ಹಾಲು ನಮಗೆ ಸೂಟ್ ಆಗ್ತದೆ. ಒಂಟೆ ಹಾಲು, ಕತ್ತೆ ಹಾಲು ಎಲ್ಲ ಬರ್ತದೆ 10,000 5,000 ಅಂತ ಹೇಳ್ತಾರೆ ರೇಟಿಗೆ. ಅದನ್ನು ನಿತ್ಯ ಸೇವಿಸುವಂಥ ಹಾಲಲ್ಲ. ಮದ್ದನ್ನು ದಿನಾಲು ಕುಡಿಲಿಕ್ಕಾಗಲ್ಲ, ವಿಷವನ್ನು ದಿನಾಲು ಕುಡಿಯೋಕ್ಕಾಗಲ್ಲ. ಆದರೆ ಅದು ಮದ್ದಲ್ಲಿ ರೋಗ ಬರುವಾಗ ಮದ್ದಲ್ಲಿ ಆ ವಿಷ ಸಹ ಕುಡಿಬೇಕಾಗ್ತದೆ ಕೆಲವು ಸರಿ. ಮನುಷ್ಯರ ಟಾಯ್ಲೆಟ್ ಸಹ ಅದು ಸಹ ತಿನ್ನಬೇಕಾಗ್ತದೆ, ಅದು ಮದ್ದು ರೂಪದಲ್ಲಿ. ಆದರೆ ನಿಜವಾಗಿ ಡೈಲಿ ಕನ್ಸಂಪ್ಷನ್ ಮಾಡಬೇಕಾದ್ರೆ 9 ತಿಂಗಳೇನು ಇದು ಹೆರಿತದೆ ಅದು ನಮಗೆ ಮನುಷ್ಯರಿಗೆ ಸೂಟ್ ಆಗ್ತದೆ. ಅದಕ್ಕಾಗಿ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಮನುಷ್ಯನ ಇಷ್ಟು ಪಾಪ್ಯುಲೇಷನ್ ಜಾಸ್ತಿ ಆಗಬೇಕಾದ್ರೆ ಮೇಯ್ನ್ ಅದರ ಕಾಂಟ್ರಿಬ್ಯೂಟರೇ ದನ. ಅದ್ಭುತ. ನಮ್ಮ ಏನು ತಿಂದು ನಮಗೇನು ಬೇಡದ ವಸ್ತಿದೆ ಅದನ್ನು ಮಾತ್ರ ಅದು ಕನ್ಸ್ಯೂಮ್ ಮಾಡ್ತದೆ. ನಾವು ಅನ್ನ ತಿಂತೇವೆ ಅಂತ ದನಕ್ಕೆ ಅನ್ನ ಹಾಕಿದ್ರೆ ದನ ಸತ್ತು ಹೋಗ್ತದೆ. ದನಕ್ಕೆ ಅನ್ನ ಹಾಕಬಾರ್ದು. ನಾವು ಅನ್ನ ತಿಂತೇವೆ, ಅದರಿಂದ ಏನು ಉಳಿತದೆ ಆ ವಸ್ತುಗಳನ್ನು ಅದನ್ನು ಗೋವಿಗೆ ಕೊಡ್ತೇವೆ ನಾವು, ಒಂದನೇದಾಗಿ. ಇನ್ನೊಂದು ಇವರು ಕೇಳ್ತಾರೆ ಪ್ರಾಫಿಟೇಬಿಲಿಟಿ ಬಗ್ಗೆ. ನನ್ನ ತುಂಬ ಜನ ಕೇಳಿದ್ರು, ನೀವು ಇಷ್ಟು ದನ ಸಾಕ್ತೀರಿ, ನೀವು ಹಾಲು ಮಾರಲ್ಲ, ಗೊಬ್ಬರ ಮಾರಲ್ಲ, ನಿಮ್ಗೆ ಹೇಗೆ ವರ್ಕೌಟ್ ಆಗ್ತದೆ ಅಂತ ಕೇಳಿದರು. ನಿಮಗೇನು ಲಾಭ ಅಂತ ಕೇಳಿದರು. ಲಾಸ್ಟ್ ಟೈಮ್ ಒಬ್ಬ ಫೋನ್ ಮಾಡಿದ್ದ, ನಾನು ಕೇಳಿದೆ ಅವನಿಗೆ, ನಿನಗೆಷ್ಟು ಮಕ್ಕಳು ಕೇಳಿದೆ, ಅವೆಲ್ಲ 2. ನಿನಗೇನು ಲಾಭ ಅಂತ ಕೇಳಿದೆ. ಸೈಲೆಂಟ್ ಆದ ಸ್ವಲ್ಪ ಹೊತ್ತು. ಭಾಳ ಅದ್ಭುತ. ಸ್ವಲ್ಪ ಹೊತ್ತು ಸೈಲೆಂಟ್ ಒಂದು ಮೊಬೈಲ್. ಏನಾಯಿತು, ಫೋನ್ ಕಟ್ ಮಾಡಿದ್ದೆ ಕೇಳಿದೆ. ಇಲ್ಲ ನಾನು ಆಲೋಚನೆ ಮಾಡಲಿ ಸ್ಟಾರ್ಟ್ ಮಾಡಿದ್ದೆ ಅಂತ ಹೇಳ್ದ. ನಿಮ್ಮ ಮಕ್ಕಳು ಸಾಕುವಾಗ 12 ಮಕ್ಕಳಾದ್ರೂ ಆಲೋಚನೆ ಮಾಡಲ್ಲ ನೀವು. ಅದೇ ನೀವು ಒಂದು ಗೋವಿಗೆ ಕೊಡುವಾಗ ಆಲೋಚನೆ ಮಾಡ್ತೀವಿ. ಯಾರಿಗೆ ಸಹ ದನಗಳ ಸಾಕಲಿಕ್ಕೆ ಬೇಡ, ಫುಲ್ ಟೈಮ್ ಜಾಬ್ ಅಂತ ಎನಿಸ್ತಾರೆ ಎಲ್ಲರೂ. ನಾವು ಇಷ್ಟು ಸಂಪತ್ತು ಮಾಡಿ ಇಟ್ಟು ನಾಳೆ ಎಲ್ಲ ಮಕ್ಕಳು ಮುಂದೆ ತಲೆಮಾರುಗಳೆಲ್ಲ ರೋಗಗ್ರಸ್ತವಾದರೆ ಏನು ಪ್ರಯೋಜನ? ಸೊ ಸಂಪತ್ತು, ಲಾಭ, ಪ್ರಾಫಿಟಬಿಲಿಟಿ ಇದನ್ನೆಲ್ಲ ಯಾವ ಮಾನದಂಡಗಳ ಮೇಲೆ ನಾವು ಅದನ್ನು ನಾಪ್ತೇವೆ, ಅಂದರೆ ಮೆಜರ್ಮೆಂಟ್ ಮಾಡ್ತೇವೆ, ಅದು ಮುಖ್ಯ. ಒಬ್ಬ ಖಾಲಿ ನೋಟ್ ಬಂಡಲನ್ನು ಮನೇಲಿ ಇಡೋದು, ಇಲ್ಲ ಚಿನ್ನವನ್ನು ಅಟ್ಟಿ ಕಟ್ಟೋದು, ಇಷ್ಟು ಎಕರೆ ಜಮೀನನ್ನು ತೆಗೆದಿಡೋದು, ಇದಲ್ಲ. ಈಗೇನಾಗ್ತದೆ ಅಂತೇಳಿದರೆ, ಈ ಹೆಚ್ಚಿನವರು ಡಿಕ್ಲರೇಷನ್ ಹಾಕಿ ಮಠ ಮಂದಿರ ದೊಡ್ಡವರ ಜಮೀನುಗಳನ್ನೆಲ್ಲ ಡಿಕ್ಲರೇಷನಲ್ಲಿ ಪಡೆದುಕೊಂಡಿರ್ತಾರೆ. ಅವ್ರಿಗೆ ಯಾವಾಗಲೂ ಇನ್ಸೆಕ್ಯೂರಿಟಿ ಇರ್ತದೆ.
ಎಲ್ಲಿಯಾದರೂ ಅವರದ ಕಂಪೌಂಡಿಗೆ ದನಗಳು ಬಂದು ತಿಂದರೆ ಸಹ ಒಡೆದೋಡಿಸ್ತಾರೆ. ಯಾಕೆ ಅವ್ರು ಬೇರೆಯವರ ಭೂಮಿ ತಿಂದಿರ್ತಾರೆ, ಈ ದನ ಹುಲ್ಲು ತಿನ್ನೋದು ಮಾತ್ರ. ಅರಸೋದಕ್ಕೆ ಅವರಿಗೆ ಭಯ, ನಾಳೆ ಇವರ ಭೂಮಿಯನ್ನು ಎತ್ಕೊಂಡು ಹೋದರೆ ಈ ಗೋವುಗಳಂತ. ಸೊ ಇಂಥದ್ದೆಲ್ಲ ಇರ್ತದೆ. ಇದು ಕೇಳ್ತೇವೆ ಸೆಕ್ಯೂರ್ಡ್ ಆ್ಯಂಡ್ ಇನ್ಸೆಕ್ಯೂರ್ಡ್, ಅಂದರೆ ನಾವು ಯಾವ್ದು ಬಗ್ಗೆ ಭದ್ರತೆ, ಯಾವ ಬಗ್ಗೆ ಅಭದ್ರತೆಯನ್ನು ನಾವು ಹೊಂದಿಕೊಳ್ತೇವೆ ಅಂತ. ಮನೆಯಲ್ಲಿ ನಾವು ಕಬಟ್ಟು ಒಳಗೆ ಚಿನ್ನ ಇಡ್ತೇವೆ, ಯಾಕೆ? ಭದ್ರತೆಗಾಗಿ ಅಂತ. ಅದರಲ್ಲಿ ಏನು ರಿಟರ್ನ್ಸ್ ಏನಿಲ್ಲ, ಚಿನ್ನ ಅಟ್ಟಿ ಕಟ್ತೇವೆ ಅಷ್ಟೇ. ನಾಳೆ ಒಬ್ಬ ಗೊತ್ತಾದರೆ ಅವನು ಕುತ್ತಿ ಕೊಯ್ದುಕೊಂಡು ಹೋಗ್ತಾನೆ ಎಲ್ಲ, ಇಲ್ಲ ಯಾರೋ ಮೋಸ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾನೆ. ಆದರೆ ನಿಜವಾದ ಸಂಪತ್ತು ಏನಂದರೆ ಗೋ ಸಂಪತ್ತು. ನಮ್ಮ ಭೂಮಿಗೆ ಮುಖ್ಯವಾಗಿ ಗೋ ಸಂಪತ್ತು. ಗೋವಿನ ಮೂತ್ರ ನಮ್ಮ ಮನೆಯ ಬಾವಿಗೆ ಬಿದ್ದರೆ ಬಾವಿಯ ನೀರು ಶುದ್ಧವಾಗುತ್ತೆ. ಅದೇ ನಾಯಿ ಮೂತ್ರ ಅಲ್ಲಿ ಬಿದ್ದರೆ ರೋಗ ಬರ್ತದೆ. ಸೊ ನಾವು ಇದನ್ನು ಆಲೋಚನೆ ಮಾಡ್ತಾ ಇಲ್ಲ. ಒಂದು ಹೈಬ್ರಿಡ್ ನಾಯಿ ಸಾಕುವ ಜಾಗದಲ್ಲಿ ಒಂದು ದನವನ್ನು ಆರಾಮದಲ್ಲಿ ಸಾಕ್ಬೋದು. ಅದನ್ನು ಉಗ್ಗಿ ಹಾಕ್ತೇವೆ, ಉಗ್ಗಿ ಹಾಕಿ ಡೈಲಿ ವಾಕಿಂಗ್ ಕೊಂಡೋಗ್ಬೋದು. ಎಲ್ಲರಿಗೆ ಹೆಲ್ತ್, ಅವು ಕೊಂಡೋಗೋ ದಾರಿಯಲ್ಲಿ ಬರುವಲ್ಲಿ ಅದ್ರ ಹಿಂದೆ ಮುಂದೆ ಹೋಗೋ ಜನರಿಗೆ ಸಹ ಅದು ಉಪಕಾರ ಆಗುತ್ತೆ. ಈಗ ಎಲ್ಲ ಕಡೆ ಕಾರ್ಪೊರೇಷನ್ ಲೆವೆಲ್ಲೆಲ್ಲ ಈ ಸೈಡಲ್ಲಿ ಹುಲ್ಲುಗಳಿರ್ತದೆ, ಅದನ್ನು ತೆಗಿಲಿಕ್ಕಾಗಿ ಮೆಷಿನ್, ಅದಕ್ಕಿಷ್ಟು ಲೇಬರ್ ಎಲ್ಲ ಕಾಸ್ಟಿಂಗ್. ಆ್ಯಕ್ಚುಲಿ ಮೊದಲೆಲ್ಲ ಯಾರ್ದು ಡಬ್ರಿಸ್ ಇರಲಿಲ್ಲ, ಮನೆಯಲ್ಲಿ ಉಳಿದ ಬಾಳೆಸಿಪ್ಪೆ ಏನು ಕಸ ಎಲ್ಲ ದನಗಳಿಗೆ, ನಾನ್ ವೆಜ್ ತಿಂದರೆ ಎಲುಬುಗಳು ನಾಯಿಗಳಿಗೆ. ಸೊ ಎರಡು ಸಹ ಬ್ಯಾಲೆನ್ಸ್ ಆಗಿ ಹೋಗ್ತಿತ್ತು. ಮನೆ ಪಕ್ಕದಲ್ಲಿ ಓಣಿ ಕೇರಿಗಳಲ್ಲಿ ಇದ್ದ ಹುಲ್ಲುಗಳನ್ನೆಲ್ಲ, ಈ ಗಿಡಗಳನ್ನೆಲ್ಲ ದನಗಳು ತಿಂತಿತ್ತು. ಸೊ ಮೇಂಟೆನೆನ್ಸ್ ಫ್ರೀ ಇತ್ತು. ಈಗ ಅದಕ್ಕಾಗಿ ಕೋಟಿಗಟ್ಟಲೆ ಬಜೆಟ್ ನಮ್ಮ ಟ್ಯಾಕ್ಸ್ ಹಣದಿಂದಲೇ ಹೋಗ್ತದೆ ಅದಕ್ಕೆಲ್ಲ. ಆದರೂ ನಮಗೆ ಗೋಬೇಡ, ಅಂದರೆ ನಾವು ಒಂದು ಸೈಡಲ್ಲಿ ಖರ್ಚು ಮಾಡ್ತಿದ್ದೇವೆ, ನಮ್ಗೆ ಗೊತ್ತಿಲ್ಲದೆ ಅದಕ್ಕೆಲ್ಲ ಖರ್ಚು ಮಾಡ್ತಿದ್ದೇವೆ. ಸೊ ಇದು ನಮ್ಮ ಪರಿಸರವನ್ನು ನೀಟ್ ಇಡ್ತಿತ್ತು, ಕ್ಲೀನ್ ಇಡ್ತಿತ್ತು. ಗೋಮೂತ್ರ ಬೀಳ್ತದಲ್ಲಿ ಸೊಳ್ಳೆ ಉತ್ಪತ್ತಿ ಆಗಲ್ಲ, ಆಟೋಮೆಟಿಕ್ಕಾಗಿ ಎಲ್ಲ ರೋಗಗಳು ದೂರ ಇರ್ತದೆ. ಅದು ಸ್ವಲ್ಪ ಗೊಬ್ಬರ ಬಿದ್ದದನ್ನು ಒಣಗಿದ ಗೊಬ್ಬರ ತಂದು ಸ್ವಲ್ಪ ಹೊಗೆ ಹಾಕಿ ಬಿಟ್ಟರೆ ಎನ್ವೈರ್ಮೆಂಟ್ ಕ್ಲಿಯರ್ ಆಯಿತು. ಈಗ ಎಲ್ಲದಕ್ಕೆ ಒಂದೊಂದು ಹೆಸರು, ಎಲ್ಲ ಅಗರಬತ್ತಿ ಎಲ್ಲ ಹೊತ್ತಿಸ್ತಾರೆ, ಕಚುವ ಚಾಪ್, ಏನು ವಿಷ ಸೇವಿಸುವುದು, ಇಲ್ಲದ್ರೆ ಮಸ್ಕಿಟೋ ಸ್ಪ್ರೇ ಹಾಕಿ ಎಲ್ಲ ನರ ದೌರ್ಬಲ್ಯಗಳು ಬರ್ತದೆ. ಸೊ ಡಾಕ್ಟರಿಗೆ ನಾವು ಖರ್ಚು ಮಾಡ್ತಾ ಹೋಗ್ತೇವೆ ಈ ಥರ. ಸೊ ಯಾವುದನ್ನು ನಾವು ಯಾವ ರೀತಿ ನೋಡ್ತೇವೆ ಅಂತ. ಈ ಕಪಿಲ ತಳಿಗಳಿಂದ ಏನು ಲಾಭ? ನಾರ್ಮಲಾಗಿ ಕಪಿಲ ತಳಿಗಳನ್ನು ಚೆನ್ನಾಗಿ ನೋಡಿಕೊಂಡೆ 2 ಲೀಟ್ರ್ ಹಾಲಿಗೆ ಮೋಸ ಇಲ್ಲ. ನಾವು ಸುಮಾರು 4 ವರ್ಷ ಮೊದಲು 2 ಎಕ್ಸ್ಪೆರಿಮೆಂಟ್ ಮಾಡಿದೆವು. ಒಂದು ಕಪಿಲ ತಳಿ ದನಗಳದ ವ್ಯಾಲ್ಯೂ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ. ಸೊ ಅದಕ್ಕಾಗಿ ನಾವು ಕಪಿಲ ತಳಿಗಳನ್ನು ಒಳ್ಳೆಯ ಟ್ರೀಟ್ಮೆಂಟ್ ಮಾಡಿ ನಾವು ಒಂದು ಸರಿ ಮಾರ್ಕೆಟ್ಗೆ ಹಾಕಿದೆವು, ನಾವು ಸೇಲ್ ಮಾಡ್ತೇವೆ ಅಂತ. ಸೊ ಇದೇನು 5-10 ಸಾವಿರ ರೂಪಾಯಿಗೆ ಜನರು ಸ್ಲಾಟ್ ಹೌಸಿಗೆ ಕೊಡ್ತಿದ್ರು ಅಂಥ ಕಪಿಲ ತಳಿಗಳು 1.5 ಲಕ್ಷ ರೂಪಾಯಿಗೆ ನಾನು ಮಾರಿದ್ದೇನೆ. 10 ತಿಂಗಳ ಓರಿ ಕರುವನ್ನು 75 ಸಾವಿರ ರೂಪಾಯಿಗೆ ಮಾರಿದ್ದೇನೆ ನಾನು. ಅದು ಕೂಡ ಇಲ್ಲಿಂದ ಆಂಧ್ರಕ್ಕೆ 25 ಸಾವಿರ ಖರ್ಚು ಮಾಡಿ ಪಿಕಪ್ಪಲ್ಲಿ ಕೊಂಡೋಗಿದ್ದಾರೆ ಅವರು. ಒಳ್ಳೆ ಪೂಜೆ ಎಲ್ಲ ಮಾಡಿ ಇಳಿಸಿದ್ದಾರೆ. ಯಾಕೆ? 1.5 ಲಕ್ಷ ಕೊಟ್ಟ ವ್ಯಾಲ್ಯೂಗೆ ಅಂದರೆ ಚಿನ್ನ ತಂದು ಕಬಟಲ್ಲಿ ಇಟ್ಟಾಗೆ ಭಾರಿ ರೆಸ್ಪೆಕ್ಟ್ ಇರ್ತದೆ ಅದಕ್ಕೆ. ಇಲ್ಲದ್ರೆ ಈ ನಾನು ತುಂಬ ನೋಡ್ತೇನೆ, ಜನರು ಈ ಸಣ್ಣ ಸಣ್ಣ ಹೋರಿ ಕರುಗಳನ್ನು ಕೊಟ್ಟು ಬಿಡ್ತಾರೆ ಕಸಾಯಿಗಳಿಗೆ. ನಾನು ಕೇಳ್ತೇನೆ ಅವರಿಗೆ, ನೀವು ಕೊಡ್ತೀರಲ್ಲ, ಅವಾಗ ಕೋಳಿ ಕೊಟ್ಟ ರೇಟ್ ಸಹ ಕೊಡಲ್ಲ. ನಾನು ಎಷ್ಟು ಜನರಿಗೆ ಹೇಳಿದೆ, ಆ ಕೋರಿದ ರೇಟ್ಲ ಬೋರಿ ಕೊರ್ಪುಜೆ ಬೊಕ್ಕಲ್ ದಾಯ ಕೊರ್ಪರ್. ಸೊ ಇದಕ್ಕೆ ಒಂದು ಸರ್ಕಾರ ಎಲ್ಲ ಜಿಲ್ಲೆಗಳಲ್ಲಿ ಗೋಮಾಳ ಭೂಮಿಗಳಲ್ಲಿ ಒಂದು ಬುಲ್ಸ್ ಪಾರ್ಕ್ ಅಂತೇಳಿ ಮಾಡಬೇಕು, ಒಂದು ಹೋರಿಗಳಿಗಾಗಿ ಒಂದು ಜಾಗ. ಅದರಲ್ಲಿ ಫೆನ್ಸಿಂಗ್ ಮಾಡಿ ಹೋರಿಗಳನ್ನು ಬಿಟ್ಟರೆ ಅದಷ್ಟಕ್ಕೆ ಅದು ಗ್ರೋ ಆಗ್ತದೆ. ಸೊ ಇದೇ ಥರ ಏನು ಕಪಿಲದನ್ನ ಹೇಳ್ತಾ ಇದ್ದೇವೆ. ಸೊ ಒಂದನೇ ಆಗಿ ನಾವು ಇದರದ್ದು ವ್ಯಾಲ್ಯೂ ಇನ್ಕ್ರೀಸ್ ಮಾಡಿ ನೋಡಿದ್ದೇವೆ. ನಾನು ಫಸ್ಟಿಗೆ 3 ವರ್ಷ ಮೊದಲೇ 100 ರೂಪಾಯಿಗೆ ಲೀಟರ್ ದನ ಹಾಲು ಮಾರ್ಕೆಟ್ಗೆ ಹಾಕಿದೆ. ನಾವು ಸುಮಾರು ದಿನಕ್ಕೆ ಒಂದು 25 ಲೀಟರ್ ಹಾಲು ಕರೆದು ನಾವು ಮಾರ್ಕೆಟ್ಗೆ ಹಾಕಿದ್ದೇವೆ. 100 ರೂಪಾಯಿ ಪರ್ ಲೀಟರ್. ಅದು ಕೂಡ ನಾನೇಗೆ ಅಂತ ಹೇಳಿದ್ರೆ, ನಾನು ಮಂಗಳೂರಿಂದ ನನ್ನ ಗೋಶಾಲೆ 14 ಕಿಲೋಮೀಟರ್ ಆಗ್ತದೆ ಏರ್ಪೋರ್ಟ್ ಹತ್ರ ಮಂಗಳೂರಲ್ಲಿ, ಕೆಂಜಾರ್ನಲ್ಲಿ. ಸೊ ಅಲ್ಲಿಂದ ಮಂಗಳೂರಿಗೆ ಬರುವ ದಾರಿಯಲ್ಲಿ ಯಾರಿಗೆ ಬೇಕು ಅವರಿಗೆ ಮಾತ್ರ ಕೊಡಲಿಕ್ಕೆ, ಅದು ಕೂಡ 5 ಲೀಟ್ರ್. 1 ಲೀಟರ್ ಅರ್ಧ ಲೀಟರ್ ಡೆಲಿವರಿ ಇಲ್ಲ. ಯಾಕೆಂದ್ರೆ ನಾನು ಬರುವ ದಾರಿಯಲ್ಲಿ ಕೊಡ್ಬೋದು. ಯಾಕೆಂದರೆ ನಾನೊಂದು 5 ಮನೆಗೆ ಕೊಟ್ಟರೆ ಹೋದರೆ ನನಗೆ 10 ನಿಮಿಷ ಹೋದರೆ 1 ಗಂಟೆ ವೇಸ್ಟ್ ಆಗ್ತದೆ. ಸೊ ಅದನ್ನು ಪ್ಯಾಕ್ ಮಾಡಲಿಕ್ಕೆ 1 ಗಂಟೆ ಬೇಕು. ಪುನಃ ಅದನ್ನು ಡೆಲಿವರಿ ಮಾಡೋದ್ರೆ 2 ಅವರ್ಸ್ ನನಗೆ ಅಲ್ಲಿ ಹೋಗ್ತದೆ, ವೇಸ್ಟ್ ಆಗ್ತದೆ. ಸೊ ನನಗೆ ನನ್ನ ಟೈಮ್ ತುಂಬ ವ್ಯಾಲ್ಯೂ ಇತ್ತು. ನಾನು ಫುಲ್ ಟೈಮ್ ದನದ ಹಿಂದೆಯೇ ಬೀಳ್ತಿದ್ದೆ. ಸೊ ಅದಕ್ಕಾಗಿ ನಾನು ಇದನ್ನು ಟ್ರೈ ಮಾಡಿದೆ. 100 ರೂಪಾಯಿಗೆ ಲೀಟ್ರಿಗೆ ನಾನು ಹಾಲು ಮಾರಿದೆ. ಫಸ್ಟ್ ಇಷ್ಟು ಎಕ್ಸ್ಪೆನ್ಸಿವ್ ಹಾಲು ಮಾರಿದ ಬಹುಶಃ ನಾನು ಮಂಗಳೂರಲ್ಲಿ.
ಈಗ ಸಾಧಾರಣ 80-100 ರೂಪಾಯಿಗೆ ಹಾಲು ಮಂಗಳೂರಲ್ಲಿ ಸಿಗ್ತಾ ಉಂಟು, ಬೇರೆ ದೇಶ ತಳಿಗಳು ಸಹ. ಅದು 100 ರೂಪಾಯಿಗೆ ನಾನು ಹಾಕಿದ್ದೇನೆ. ಅಂದರೆ ಒಂದು 2 ಲೀಟ್ರ್ ಒಂದು ದನ ತೆಗೆದ್ರೆ ಸಹ 100 ರೂಪಾಯಿ ಅಂದರೆ ನಿಮಗೆ ಡೈರಿಯಲ್ಲಿ ಸಿಗ್ತಿದ್ದ ರೇಟ್ಗಿಂತ 4 ಪಟ್ಟು ಜಾಸ್ತಿ. ಅಂದರೆ 8 ಲೀಟ್ರಿಗೆ ಏನು ಹಣ ಸಿಗ್ತದೆ ಅದು ನಿಮಗೆ 1 ಲೀಟ್ರಿಗೆ 2 ಲೀಟ್ರಿಗೆ ಸಿಕ್ತು. ಆ ಜರ್ಸಿ ತಳಿಗಳಿಗೆ ಅದು ಡೆಲಿವರಿ ಆದ ನಂತರ ಇಷ್ಟು ಸಮಯ ಹಾಲು ಕೊಡ್ತದೆ. ಒಮ್ಮೆ ಅದು ಡ್ರೈ ಆದ ನಂತರ ಪುನಃ ತುಂಬ ಸಮಯ ತಗೋಯ್ತದೆ ಅದು. ಆಗ ಅದಕ್ಕೆ ಫುಡ್ ಎಷ್ಟು ಹಾಕಬೇಕು, ಅದು ತುಂಬ ಎಕ್ಸ್ಪೆನ್ಸಿವ್. ನೀವು ಅದನ್ನು ಯಾರು ಕಂಪೇರ್ ಮಾಡ್ತಾ ಇಲ್ಲ, ಖಾಲಿ ಎಷ್ಟು ಸಿಗ್ತದೆ ಮಾತ್ರ ನೋಡ್ತಾರೆ. ಅದು ಸಿಗದೇ ಇರೋದಾಗ ಅದನ್ನು ಗಿಟ್ಟು ಸಾಕೋದಕ್ಕೆ ಖರ್ಚು ಎಷ್ಟು ಅದು ಯಾರು ಲೆಕ್ಕ ಹಾಕಲ್ಲ. ಸೊ ಇದನ್ನು ಜನರು ಲೆಕ್ಕ ಹಾಕಬೇಕು. ಇದಕ್ಕೆ 5 kg ಫುಡ್ ಹಾಕಿದರೆ ಸಾಕು, ಹೊಟ್ಟೆ ತುಂಬುತ್ತೆ. ಅದಕ್ಕೆ 30-40 kg ಬೇಕು ಆಹಾರ. ಸೊ ಇದನ್ನೆಲ್ಲ ಜನ ಕಂಪೇರ್ ಮಾಡಿದರೆ ಆ್ಯಕ್ಚುಲಿ ದೇಸಿ ತಳಿಗಳಲ್ಲಿ ಲಾಭ ಇದೆಯಾ? ಇಲ್ಲ, ಇದೆ. ದೇಸಿ ತಳಿ ಆರಾಮ ನಿರ್ವಹಣೆ, ಡಾಕ್ಟರ್ನ ಅವಶ್ಯಕತೆ ಇಲ್ಲ. ಇದಕ್ಕೆ ಡಾಕ್ಟರ್ ಹತ್ತಿರನೇ ಬೇಡ. ಸಾಧಾರಣ ಯಾವುದೇ ಗಾಯ ಆದರೆ ನೀವು ಹಲ್ದಿ ಪೌಡ್ರ್ ಹಾಕಿದರೆ ಸಾಕು, ಆದಷ್ಟು ಪಕ್ಕ ಗುಣ ಆಗ್ತದೆ. ಅದಕ್ಕೆ ನಮಗಿಂತ ಸುಮಾರು 10 ಪಟ್ಟು ಅದರ ಗುಣ ಆಗುವ ಶಕ್ತಿ ಜಾಸ್ತಿ. ಸೊ ಏನೇ ಗುಣ, ಈಗ ನಮ್ಮಲ್ಲಿ ಲಾಸ್ಟ್ ಟೈಮ್ಸ್ ಒಂದು ದನಕ್ಕೆ ಟ್ರೈನ್ ಹೊಡೆದಿತ್ತು. ಟ್ರೈನ್ ಹೊಡೆದು ಇಷ್ಟು ಮಾಂಸನೇ ಹೋಗಿತ್ತು. ನಾವು ಅದಕ್ಕೆ ಒಂದು ಐವರ್ಮೆಕ್ಟಿನ್ ಇಂಜೆಕ್ಷನ್ ಹೊಡಿಸ್ತೇವೆ, ಯಾಕೆಂದರೆ ಹುಳ ಅದು ನೊಣದಲ್ಲಿ ಕೂತ್ಕೊಂಡು ಹುಳ ಆಗಬಾರ್ದು ಅಂತ. ಒಂದು ಹುಳ ಆಗದಾಗ ಒಂದು ಇಂಜೆಕ್ಷನ್ ಹೊಡಿಸಿ ಮತ್ತೆ ಹಲ್ದಿ ಪೌಡ್ರ್ ಹಾಕಿ ಬಿಟ್ಟರೆ ಸಾಕು, ಅದರಷ್ಟೇ ಗುಣ ಆಗ್ತದೆ. ಸೊ ಇದು ಬೇಸಿಕ್ಕಾಗಿ ಇದೆಲ್ಲ. ಇವನ್ ನೀವು ಹಾಲು ಕರೆಯುವಾಗ ನಾರ್ಮಲ್ ಆಗಿ ಏನು ಮಾಡ್ತಾರೆ ಜನರು, ಕರು ಕಟ್ತಾರೆ, ಮೊಲೆ ತೊಳಿತಾರೆ, ಹಾಲು ಕರೀತಾರೆ. ಬಹುಶಃ ನನಗೆ ಅದು ಸರಿ ಕಾಣ್ತಾ ಇಲ್ಲ. ನಾನು ಯಾವ್ರಿಗೆ ಹೇಳೋದು, ನೀವು ಒಂದು ಸೈಡ್ ಕರು ಬಿಡಿ, ಇನ್ನೊಂದು ಸೈಡ್ 2 ಮೊಲೆ ತೆಗೀರಿ, ಆಗ ಕರು ಹೆಲ್ತಿ ಆಗ್ತದೆ. ಇನ್ನೊಂದಾಗಿ ಆ ಕರುವಿನ ನೆಂಜಲ್ ಬೀಳ್ತದೆ ಹಾಲಿಗೆ, ಅದರಿಂದ ಎಷ್ಟೋ ರೋಗ ಗುಣ ಆಗ್ತದೆ ಆ ಹಾಲು ಕುಡಿಯುವ ಅನ್ನೋದು. ಆ ಸಲೈವದಲ್ಲಿ ಅದರದ್ದು ಅದೇ ಜನರು ಹೇಳ್ತಾರೆ ನಾಯಿಯನ್ನು ಕೆಲವರು ಶ್ರೇಷ್ಠ ಅಂತ ಹೇಳ್ತಾರೆ. ನಾಯಿದು ಎಂಜಲ್ ಯಾರು ತಿನ್ನಲ್ಲ. ಆದರೆ ಗೋವಿನ ಕರುವಿನ ಎಂಜಲಿಂದ ಎಷ್ಟೋ ಹೊಟ್ಟೆ ಸಂಬಂಧಿ ರೋಗಗಳು ನಿವಾರಣೆ ಆಗ್ತದೆ. ಯಾಕೆಂದರೆ ನಾನೇ ದನಗಳೊಟ್ಟಿಗೆ ಸುಮಾರು ಬೆಳಿಗ್ಗೆಯಿಂದ ರಾತ್ರಿ ತನಕ ಅದರೊಟ್ಟಿಗೆ ನಾನು ಹೊರಲಾಡ್ತೇನೆ. ನನ್ನಲ್ಲಿ ಸುಮಾರು 80 ಮೇಲೆ ಹೋರಿಗಳಿವೆ, ದೊಡ್ಡ ದೊಡ್ಡ ಹೋರಿಗಳು. ಸೊ ಕೆಲವು ಹೀಟಿ ಬರುವಾಗೆಲ್ಲ ಅದು ತುಂಬ ವೈಲೆಂಟ್ ಇರ್ತದೆ, ಆದರೆ ನಾವು ಕಂಟ್ರೋಲ್ ಮಾಡ್ತೇವೆ ಎಲ್ಲ. ಸಂಜೆ ಹೊತ್ತಿಗೆ ನಾವು ಕಟ್ಟೆ ಹಾಕ್ತೇವೆ, ಬೆಳಿಗ್ಗೆ ನಾವು ಬಿಡ್ತೇವೆ. ಸೊ ಗೀರು ಹೋರಿ ಸಹ ಇದೆ, ಕಪಿಲಗಳಿವೆ, ಸುಮಾರು 35-40 ಕಪಿಲ ಹೋರಿಗಳಿವೆ. ಬಾಕಿ ಮಲೆನಾಡು ಗಿಡ್ಡ ಎಲ್ಲ ಇದೆ. ಸೊ ಎಲ್ಲರನ್ನು ನಾವು ಕಂಟ್ರೋಲ್ ಮಾಡ್ತೇವೆ. ಸೊ ಅದರ ಹಿಂದೆ ಹೋಗುವಾಗ ನಮಗೆ ತುಂಬ ಗಾಯ ಆಗ್ತದೆ. ನನ್ನ ಗಾಯ ಸಾಧಾರಣ 48 ಗಂಟೆಯಲ್ಲಿ ನಿವಾರಣೆ ಆಗ್ತದೆ, ಆಟೋಮೆಟಿಕ್ಕಾಗಿ ಕ್ಯೂರ್ ಆಗ್ತದೆ. ಏನೋ ಗಾಯ ಆದರೆ ನಾನು ಸೀದಾ ಗೊಬ್ಬರ ಹಾಕ್ತೇನೆ, ಅದರ ಮೇಲೆ ನಡ್ಕೊಂಡು ಹೋಗ್ತೇನೆ. ಕಾಲು ಅಡಿಯಲ್ಲಿ ಕಟ್ಟಾದುಂಟು ಎಷ್ಟು ಸರಿ. ನಾನು ಹೋಗಿ ರೆಸ್ಟ್ ಮಾಡುವಾಗಿಲ್ಲ, ದನದೊಟ್ಟಿಗೆ ನಾನೇ ಇರಬೇಕು. ಒಂದಿಷ್ಟು ಗೊಬ್ಬರ ಕಾಲಿಗೆ ಸಿಕ್ಕಿಸಿದೆ ಹೋಯ್ತು. ಮರದ ಸಿಕ್ತು. ಮನೆಗೆ ಹೋಗಿ ಸ್ನಾನ ಮಾಡಿ ಮಲಗುವ ನೋವಾಗ್ತದೆ, ಆದರೆ ಅಲ್ಲಿ ಕೆಲಸ ಮಾಡೋ ನೋವೇ ಆಗೋದಿಲ್ಲ. ಇದು ಅಲ್ಲಿ ಗೊಬ್ಬರದ ಮಹಿಮೆ. ಸೊ ಇದು ಒಂದು ದನ ಇಟ್ಟರೆ ಮನೆಯಲ್ಲಿ ಎಷ್ಟು ಉಪಕಾರ ಅಂತ ಹೇಳಿದರೆ, ನೀವೇನೇ ಗಾಯ ಆದರೆ ನೀವು ಆ್ಯಂಟಿಬಯೋಟಿಕ್ ಕೊಡಲಿಕ್ಕೆ ಇಂಜೆಕ್ಷನ್ ಹೊಡಿಲಿಕ್ಕೆಲ್ಲ ಹೋಗ್ಬೇಕಂತಿಲ್ಲ, ಗೊಬ್ಬರ ಹಾಕಿ ಹೋಯ್ತು. ತುಂಬ ಅದ್ಭುತ ಸರ್. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಭರಣಿಯಾದೆ, ನೀನಾರಿಗಾದೆ ಎಲೆ ಮಾನವ ಅಂತ ಹೇಳಿದ ಹಾಗೆ 2 ಅದ್ಭುತವಾದಂಥ ದೇಶೀಯ ಚಿಂತನೆಯನ್ನು ಮುಂದಿಟ್ಟಿದ್ದೀರಿ ಸರ್ ನೀವು. ಅದಕ್ಕೆ ಮೊದಲನೇದಾಗಿ ನಾವು ಆಭಾರಿಯಾಗಿದ್ದೇವೆ. ನಾವು ಲಾಭ ಮತ್ತು ನಷ್ಟ ಇದನ್ನು ನೋಡುವ ದೃಷ್ಟಿಕೋನವೇ ಭಾರತೀಯರ ದೃಷ್ಟಿಕೋನ ಪಾಶ್ಚಾತ್ಯರ ದೃಷ್ಟಿಕೋನಕ್ಕಿಂತ ಬೇರೆ. ನಾವು ಯಾವುದನ್ನು ಬಿಸ್ನೆಸ್ ಆಗಿ ನೋಡಲಿಲ್ಲ, ವ್ಯವಹಾರವಾಗಿ ನೋಡಲಿಲ್ಲ. ಅದು ನಮ್ಮ ಸಂಸಾರ. ನಾವು ತಂದೆ ತಾಯಿಯನ್ನು ಸಾಕಿದ್ದಕ್ಕೆ ಏನು ಪ್ರಯೋಜನ, ತಂದೆ ತಾಯಿ ಮಕ್ಕಳನ್ನು ಸಾಕಿದ್ದಕ್ಕೆ ಏನು ಪ್ರಯೋಜನ ಅಂತ ಕೇಳುವ ಒಂದು ಎಕಾನಮಿಯಲ್ಲಿ ನಾವು ಬದುಕಿದವರು ಅಲ್ಲ, ಬೆಳೆದವರು ಅಲ್ಲ. ನಾವು ತಾಯಿ ತಂದೆಯನ್ನ ದೇವರು ಅಂತ ಕಂಡು, ಗೋವನ್ನು ದೇವರು ಅಂತ ಕಂಡು, ಪ್ರತಿ ಮನೆಯಲ್ಲಿ ಗೋವಿದ್ರೆ ಸಂಪತ್ತು ಅನ್ನುವ ನೆಲೆಯಿಂದ ಕಂಡ ಒಂದು ಚಿಂತನೆ. ನಾನು ಈ ಪ್ರಶ್ನೆಯನ್ನು ಕೇಳುವಾಗಿದ್ದ ಉದ್ದೇಶವೇ ಅದು. ಅಂದ್ರೆ ನಮ್ಮ ಚಿಂತನೆ ಮೊದಲು ಬದಲಾಗಬೇಕು. ವಸುದೈವ ಕುಟುಂಬಕಂ ಅಂತ ಹೇಳಿದ ಹಾಗೆ ಗೋವೇ ನಮ್ಮ ಕುಟುಂಬ ಅನ್ನುವಂಥದ್ದು, ಗೋಮೇವಂ ಸರ್ವಸ್ವಂ ಎನ್ನುವಂಥ ಒಂದು ಭಾವದಿಂದ, ಗೋವಿನಿಂದ ಎಲ್ಲವೂ ಆಗುತ್ತದೆ, ಗೋವೇ ತಾಯಿ, ಗೋವೇ ತಂದೆ, ಗೋವೇ ಬಂಧು, ಗೋವಿನಿಂದಲೇ ಎಲ್ಲ ಲಭ್ಯ ಆಗುತ್ತದೆ ಅನ್ನುವಂಥ ಒಂದು ಚಿಂತನೆ ಮೊದಲು ನಮ್ಮಲ್ಲಿ ಹುಟ್ಟಿಕೊಳ್ಬೇಕು. ಅದು ಪ್ರಧಾನ. 2ನೇ ಆಯಾಮ ಬಹಳ ಸೊಗಸಾಗಿ ಹೇಳಿದ್ರಿ ಸರ್. ಇಡೀ ಇವತ್ತಿನ ಪಾಶ್ಚಾತ್ಯ ಎಕನಾಮಿಯಲ್ಲಿ ಬ್ರೇಕ್ ಈವನ್ ಅಂತ ನಾವು ಕೇಳಲಿಕ್ಕೆ ಹೋದ್ರೆ, ಲಾಭ ನಷ್ಟಗಳ ತೂಕವನ್ನು ಮಾಡ್ಲಿಕ್ಕೆ ಹೋದ್ರೆ, ಆ ನೆಲೆಯಲ್ಲಿ ಕೂಡ ಕಪಿಲೆ ಗೋವು, ದೇಶಿ ಗೋವಿನ ಬಗ್ಗೆ ಬಹಳ ಸೊಗಸಾಗಿ ಹೇಳಿದ್ರಿ. ಒಂದು 10 ಲೀಟರ್ ಕೊಡುವುದಕ್ಕೂ ಇಲ್ಲೊಂದು 2-3 ಲೀಟರ್ ಕೊಡುವುದಕ್ಕೂ ಅದರ ಟ್ರೀಟ್ಮೆಂಟ್ ಚಿಕಿತ್ಸಾದಿ ವೆಚ್ಚಗಳು, ಅದರ ಕಪಿಲೆ ಗೋವಿನ ಅಥವಾ ದೇಶಿ ಗೋವಿನ ಟ್ರೀಟ್ಮೆಂಟ್ ವೆಚ್ಚಗಳು, ಈ ನೆಲೆಯಿಂದ ಯೋಚಿಸಿದ್ರೆ ನಾವು ಆರ್ಥಿಕವಾಗಿ ಎಕನಾಮಿಕಲಿ ಕೂಡ ಗೋವು ಸಾಕುವುದು, ದೇಶಿ ತಳಿಯನ್ನು ಸಾಕುವುದು ಲಾಭದಾಯಕವೇ ಅನ್ನೋದನ್ನ ತುಂಬಾ ಸೊಗಸಾಗಿ, ತುಂಬಾ ಸುಂದರವಾಗಿ ಹೇಳಿದ್ರಿ.
ಒಂದು, ತಾವು ಹೇಳಿದ ಕಿವಿ ಮಾತು ನನಗೆ ತುಂಬ ಅಪ್ಯಾಯಮಾನ ಅಂತ ಅನ್ನಿಸಿತು. ಯಾವುದೋ ಒಂದು ಹೈಬ್ರಿಡ್ ನಾಯಿಯನ್ನು ತಂದು ಮನೆಯೊಳಗಿಟ್ಟುಕೊಂಡು ಸಾಕ್ತಾ ಇರುವುದಕ್ಕಿಂತ ಒಂದು ದೇಶಿ ಗೋವನ್ನು ಸಾಕೋದ್ರಿಂದ ನಮಗೂ ಲಾಭ, ಸಮಾಜಕ್ಕೂ ಲಾಭ, ಒಂದು ಪರಿಸರಕ್ಕೂ ವಾತಾವರಣಕ್ಕೂ ಕೂಡ ತುಂಬ ಲಾಭ ಆಗ್ತದೆ ಅಂತ. ದುರಂತ ಅಂದರೆ ಪ್ರತಿ ಊರಿನಲ್ಲೂ ದೊಡ್ಡ ದೊಡ್ಡ ಸಿಟಿಗಳಲ್ಲಿ 4-5 ಪೆಟ್ ಶಾಪ್ಗಳಿರ್ತದೆ. ಯಾವ ಪೆಟ್ ಶಾಪಿನಲ್ಲಿ ಗೋವಿಗೆ ಬೇಕಾದ್ದು ಯಾವುದು ಸಿಕ್ಕುವುದಿಲ್ಲ. ಅಂದರೆ ನಾವು ಪೆಟ್ಟುಗಳ ಪೈಕಿಯಲ್ಲಿ ಗೋವನ್ನು ಬಿಟ್ಟು ಬಹಳ ದೂರ ಬಂದಿದ್ದೇವೆ. ಹಾಗಾಗಿ ನಮ್ಮ ಈ ಕರಾವಳಿಯ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಪೆಟ್ಟುಗಳ ಸಂಖ್ಯೆಯಲ್ಲಿ ನಮಗೆ ಗೋವು ಇಲ್ಲ. ಹಾಗಾಗಿ ನಾವೆಲ್ಲ ಪೆಟ್ಟು ಕಮ್ಮಿಗಳಾಗಿದ್ದೇವೆ. ಅದು ಅನಿವಾರ್ಯ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಪೂಜ್ಯರನ್ನ ಪ್ರಶ್ನೆ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ. ನಾವು ಗೋ ಉತ್ಪನ್ನ ಅಂತ ಹೇಳುವಾಗ ನಮಗೆ ಪ್ರಧಾನವಾಗಿ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದಕ್ಕೆ ಸೀಮಿತ ಆಗ್ತದೆ. ಸ್ವಲ್ಪ ಎಲ್ಲಿಯೋ ಗೋವಿನ ಗೋಮೂತ್ರವೋ ಗೋಮಯ ಇತ್ಯಾದಿಗಳನ್ನ ಕಾಣುತ್ತೇವೆ. ಆದರೆ ಒಂದು ಗೋಶಾಲೆ, ಒಂದು ಗೋವನ್ನು ಸಾಕುವುದು ಅಥವಾ ಒಂದು ಗೋವಿನಿಂದ ನಾವು ಒಂದು ಬದುಕು, ಗೋ ಕುಟುಂಬ ಅಂತ ಹೇಳುವಾಗ ಈ ಗೋವಿನ ಉತ್ಪನ್ನಗಳ ಬಗ್ಗೆ ತಾವು ಯಾವುದರ ಬಗ್ಗೆ ಪ್ರಧಾನವಾಗಿ ಗೋ ಉತ್ಪನ್ನ ಅಂತ ಕೆಲಸ ಮಾಡಿದ್ದೀರಿ? ಗೋ ಉತ್ಪನ್ನಗಳನ್ನು ಹೇಗೆ ನಾವು ಪ್ರಯೋಜನಕ್ಕಾಗಿ, ನಮ್ಮ ಪ್ರಯೋಜನಕ್ಕೋ ಸಮಾಜದ ಪ್ರಯೋಜನಕ್ಕೋ ಹೇಗೆ ಬಳಸಬಹುದು ಅನ್ನೋ ಬಗ್ಗೆ, ಗೋ ಉತ್ಪನ್ನಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಮ್ಮ ಲೆಕ್ಕದಲ್ಲಿ ನೀವು ಹೇಳಿದ ಹಾಗೆ ಗೋವಿನ ಹಾಲು 3rd ಪ್ರಾಡಕ್ಟ್, ಅದು ಫಸ್ಟ್ ಪ್ರಾಡಕ್ಟ್ ಅಲ್ಲ. ಸರಿ ಸರಿ. ಅದು ನಾವು ಕುಡಿಬೇಕು, ಅದು ಮಾರ್ಲಿಕ್ಕೆ ಅಲ್ಲ. ಯಾಕೆಂದ್ರೆ ಭಗವಂತನು ಅದನ್ನು ಮಾರುವುದನ್ನು ನಿಷಿದ್ಧ ಮಾಡಿದ್ದಾನೆ. ಸರಿ. ಕೋಲನ್ನು ಹೊಡ್ಡ ಕಟ್ಟಿ ತುಪ್ಪವನ್ನು ಮಾರಬಹುದು ಅಂತ ಇದೆ. ಆದ್ರಿಂದ ಇಲ್ಲಿ ನಾವು ಗೋವಿನ ಹಾಲಿಗಿಂತ ಒಬ್ಬ ಮನೆಯಲ್ಲಿ ಒಬ್ಬ ರೈತ ಗೋವನ್ನು ಸಾಕಬೇಕಾದ್ರೆ ಹಾಲಿಗೆ ನಾವು ಸಿಟಿಯಲ್ಲಿ ಆದ್ರೆ 100 ರೂಪಾಯಿ ಸಿಗಬಹುದು. ಆದ್ರೆ ಹಳ್ಳಿಗಳಲ್ಲಿ ಅದು ಸಿಗುವುದಿಲ್ಲ, 30 ರೂಪಾಯಿ 40 ರೂಪಾಯಿ. ಅದರ ಬದಲು ನಾವು ಶಾಸ್ತ್ರನೂ ಅದೇ ಹೇಳಿದ್ದಾರೆ, ಭೀಷ್ಮಾಚಾರ್ಯರು ಗೋಮಯ ವಸತೆ ಲಕ್ಷ್ಮಿ ಅಂತ ಹೇಳಿದೆ. ಲಕ್ಷ್ಮಿಯು ಯಾವುದರಲ್ಲಿದೆ ಅಂದ್ರೆ ಗೋಮಯದಲ್ಲಿದೆ. ಅದರಿಂದ ಗೋವಿನ ಗೋಮಯ ಮತ್ತು ಗೋಮೂತ್ರ ಇದನ್ನು ನಾವು ಒಂದಷ್ಟು ಉತ್ಪನ್ನಗಳನ್ನು ಮಾಡಬಹುದು. ಕೃಷಿಗಳಿಗೆ ಮಾಡಬಹುದು ಅಥವಾ ಜನರಿಗೆ ಪೂಜೆಗೆ ಬೇರೆ ಬೇರೆ ರೀತಿಯಲ್ಲಿ ಮೆಡಿಸಿನಲ್ ಇದರಲ್ಲಿ ಸಹ ಮಾಡಬಹುದು. ಹಾಗೆ ಸುಮಾರು ಒಂದು 150-200 ಪ್ರಕಾರದ ಉತ್ಪನ್ನಗಳನ್ನು ಗೋಮೂತ್ರ ಮತ್ತು ಗೋಮಯಗಳಿಂದ ಮಾಡಬಹುದು. ಇತ್ತೀಚೆಗೆ ಒಂದು ಕೊಡ್ತದೆ, ಅದು ಕಾರ್ಬನ್ ಎಲ್ಲಿ ಒಳಗಡೆ ಪಚನ ಮಾಡ್ತದೆ, ಅದಕ್ಕೆ ಅದು ಸೀದಾ ಹೋಗ್ತದೆ, ಅದು ಉರಿಸಿದಾಗ ಉರಿತದೆ, ಅದು ಪ್ರಕೃತಿಗೆ ಹಾನಿ. ಅದರಲ್ಲಿ ಒಂದಷ್ಟು ಕೆಮಿಕಲ್ ಹಾಕ್ತಾರೆ. ಇವತ್ತು ನೋಡಿ 49,000 ಕೋಟಿ ರೂಪಾಯಿ ಬಿಸ್ನೆಸ್ ಅಂತೆ ಅಗರಬತ್ತಿ ಭಾರತದಲ್ಲಿ. ಅದರಲ್ಲಿ ಬಿದಿರು ಎಲ್ಲ ಬರುವುದು ಚೈನಾ ಅಥವಾ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಬರ್ತದೆ. ಇಲ್ಲಿ ಬ್ಯಾಂಗ್ಳೂರು, ಮೈಸೂರಲ್ಲಿ ಅದು ಡಿಪ್ಪಾಗಿ ನಮಗೆ ಕೊಡ್ತಾರೆ. ಅದರ ಬದಲು ನಾವು ಗೋಮಯದಲ್ಲಿ ಮಾಡಿದಂಥ ಧೂಪವನ್ನು ಮನೆ ಮನೆಯಲ್ಲಿ ಅವರು ಗೋಮಯ ಒಂದಷ್ಟು ಅವರಿಗೆ ಕಲಿಸಿ ಟ್ರೈನಿಂಗ್ ಕೊಟ್ಟು ಗೋಮಯ ಧೂಪವನ್ನು ಮಾಡಿ ನಮ್ಮ ಸಿಟಿಯಲ್ಲಿರುವಂಥವ್ರು ಅದನ್ನು ಉಪಯೋಗ ಮಾಡಿದರೆ ನಮಗೂ ಒಳ್ಳೆಯದು, ಪ್ರಕೃತಿಗೂ ಒಳ್ಳೆಯದು, ಆಕ್ಸಿಜನ್ ಸಿಗ್ತದೆ, ಒಂದಷ್ಟು ಇದಾಗ್ತದೆ. ನೆಕ್ಸ್ಟ್ ಅದರಿಂದ ನಾವು ಎಲ್ಲರೂ ಗೋಮಯವನ್ನೇ ಇಲ್ಲಿ ಮಡಿಯಲ್ಲಿ ಉಪಯೋಗ ಗೋಮಯ ಬೇಕೇ ಬೇಕು. ಆ ಗೋಮಯ ಅಷ್ಟು ಮಡಿರುವಾಗ ಗೋಮಯದಲ್ಲಿ ಸೋಪು ಮಾಡ್ತೇವೆ. ಈಗ ಇಲ್ಲಿ ಸಹ ನಮ್ಮ ಪೇಜಾವರ ಮಠದ ಗೋಶಾಲೆಯಲ್ಲಿಯೂ ಮಾಡ್ತಾರೆ. ಆ ಸೋಪನ್ನು ಉಪಯೋಗ ಮಾಡಿದರೆ, ಈಗ ಉದಾಹರಣೆಗೆ ಒಂದು ಸಿಂಪಲ್ ಉದಾಹರಣೆ ಕೊಡೋದಾದರೆ, ಯಮುನಾ ನದಿ ನಮ್ಮದು ವೇದದಲ್ಲಿ ಉಲ್ಲೇಖ ಇರುವಂಥ ನದಿ. ಆ ನದಿ ಡೆಡ್ ರಿವರ್ ಆಗಿದೆ, ಅದಕ್ಕೆ ಆಂದೋಲನ ಮಾಡ್ತಾ ಇದ್ದಾರೆ. ನಾವು ಸಹ ಆಂದೋಲನ ಇದಕ್ಕೆ ಯಾಕೆ ಅದು ಡೆಡ್ ರಿವರ್ ಆಯ್ತು ಅಂತ ಹೇಳಿದರೆ, ಅದು ಬರುವಾಗ ಸುಮಾರು ಹಥಿನಿಕುಂಡ ತನಕ ಸರಿ ಇರ್ತದೆ, ಡೆಲ್ಲಿ ಮಧ್ಯದಲ್ಲಿ ಬರುವಾಗ ಅದು ಹಾಲಾಗ್ತದೆ. ಯಾಕೆ ಹಾಲಾಗಿದೆ ಅಂತ ಹೇಳಿದರೆ, ಜನರು ದಿನಾಲು ಒಂದಷ್ಟು ಸೋಪ್ ಉಪಯೋಗ ಮಾಡ್ತಾರೆ, ಕೆಮಿಕಲ್ ಪೇಸ್ಟ್ ಉಪಯೋಗ ಮಾಡ್ತಾರೆ, ಡಿಟರ್ಜೆಂಟ್ ಉಪಯೋಗ ಮಾಡ್ತಾರೆ, ಮತ್ತೆ ಅದು ಮುಖಕ್ಕೆ ಹಾಕೊಳ್ಳುವಂತೆ ಫೇಸ್ ಕ್ರೀಮ್ಗಳು, ಸೌಂದರ್ಯ ವರ್ಧಕಗಳು, ಇದನ್ನೆಲ್ಲ ಉಪಯೋಗ ಮಾಡಿ ಅದನ್ನು ಮಾಡಲಿಕ್ಕೆ ಒಂದಷ್ಟು ಕಂಪನಿಗಳು ಅದೆಲ್ಲ ಆ ನದಿಗೆ ಹೋಗಿ ನದಿಯಲ್ಲಿರುವಂಥ ಎಲ್ಲ ನೀರು ಅದರಲ್ಲಿರುವಂಥ ಏನು ಜೀವಾಣುಗಳಿವೆ, ಇದು ಕಚ್ಚುವ ಅಂದರೆ ಏನು ಹೇಳ್ತಾರೆ ಅದಕ್ಕೆ, ಕಚ್ಚುವ ಅಂದರೆ ಆಮೆ. ಇದು ನಾವು ಮೊದಲು ವೃಂದಾವನದಲ್ಲಿ ನೋಡುವಾಗ ನದಿಯಲ್ಲಿ ಆಮೆ ಎಲ್ಲ ಇತ್ತು, ಈಗ ಆಮೆನೂ ಇಲ್ಲ, ಅಷ್ಟು ಕುಲಷಿತವಾಗಿದೆ, ಜಲಚರಗಳು ಕಷ್ಟ ಆಗಿದೆ. ಅದರ ಬದಲು ಸಿಟಿಯವರು ಇದನ್ನು ಉಪಯೋಗ ಮಾಡಿದರೆ, ಗೋಮಯದಲ್ಲಿ ಮಾಡಿದಂಥ ಸೋಪ್ ಇರಲಿ, ದಂತಮಂಜನ, ಈಗ ಉದಾಹರಣೆಗೆ ಅದೊಂದು, ಈಗ ದಂತಮಂಜನ ಇಲ್ಲಿ ಮಾಡುವಾಗ ಮೊದಲು ಇಲ್ಲಿ ಇದ್ದಿಲು ಮತ್ತು ಉಪ್ಪಲ್ಲಿ ಉಪಯೋಗ ಮಾಡ್ತಾ ಇದ್ರು. ನಾವೆಲ್ಲ ಕಡೆ ಅದನ್ನು ಹೇಳ್ತೇವೆ. ಬ್ರಿಟಿಷರು ಬಂದರು ಇಲ್ಲಿ, ನಮಗೆ ಅವರು ವೈಟ್ ಕೋಟ್ನವರು ಹೇಳಿಕೊಟ್ರು, ಭಾರತೀಯರಿಗೆ ಹಲ್ಲು ಉಜ್ಜಲಿಕ್ಕೆ ಗೊತ್ತಿಲ್ಲ, ಸ್ವಚ್ಛತೆ ಗೊತ್ತಿಲ್ಲ ಅಂತ ಅವರು ಸ್ನಾನ ಮಾಡಲಿಕ್ಕೆ ಮತ್ತು ಸರಿಯಾಗಿ ಎಲ್ಲ ತೊಳೆಯಲಿಕ್ಕೆ ಕಲಿತದ್ದು ಇಲ್ಲಿಂದಲೇ. ಅದರಿಂದ ಅವರು ನಮ್ಗೆ ಹೇಳಿದ್ರು ಗೊತ್ತಿಲ್ಲ ಅಂತ. ಅವರು ಪೌಡ್ರ್ ಫಾರ್ಮಲ್ಲಿ ನಮಗೆ ಕಾಲ್ಗೇಟ್ ತಂದರು. ಸಿಹಿ ಯಾವತ್ತು ಸಿಹಿ ಬೆಳಿಗ್ಗೆ ಉಜ್ಜಬಾರ್ದು ಬಾಯಿಗೆ, ಯಾಕೆಂದರೆ ನಿಮ್ಮ ರಸೇಂದ್ರಿಯದ ಮೂಲ ಇರುವುದು ಎಲ್ಲಿ?
ನಾಲಿಗೆಯಲ್ಲಿ ರಸದ ಬಗ್ಗೆ ಗೊತ್ತಾಗೋದು, ಸಡ್ರಸದ ಬಗ್ಗೆ. ಅಲ್ಲಿ ನೀವು ಸಿಹಿ ಬೆಳಿಗ್ಗೆ ಕೊಟ್ಟರೆ ಆಯುರ್ವೇದ ಹೇಳ್ತದೆ ಕಷಾಯ ಕೊಡಬೇಕಂತ, ಕಷಾಯದ ಇದು ತಾಗಬೇಕು, ಆಗ ಶುಗರ್ ಬಿ ಪಿ ಬರುವುದಿಲ್ಲ. ಇದು ನೀವು ಬೆಳಿಗ್ಗೆ ಎದ್ದು ನೀವು ಸಕ್ರೀಮ್ ಹಾಕಿದಂಥ ಕಾಲ್ಗೇಟನ್ನು ಕೊಟ್ಟರೆ ಅದು ಶುಗರ್ 100% ಎಲ್ಲ ಇಂದ್ರಿಯಗಳು ಜಾಗೃತಿ ಆಗ್ತದೆ. ಅದರ ಬದಲು ದಂತ ಮಂಜನ ಅಂತ ನಾವು ಮಾಡಿದರೆ, ಗೋಮಯದಲ್ಲಿ ನೀವು ಭಸ್ಮ ಮಾಡಿ, ಕಪ್ಪು ಭಸ್ಮ ಮಾಡಿ, ಇದ್ದಿಲು ಭಸ್ಮ ಮಾಡಿ, ಮತ್ತು ಅದರ ಒಟ್ಟಿಗೆ ಸುಮಾರು ಗಿಡಮೂಲಿಕೆಗಳನ್ನು ಹಾಕಿ ಒಂದಷ್ಟು ಉಪ್ಪುಗಳನ್ನು ಹಾಕಿ ಮಾಡಿದರೆ ಅದು ಮಂಜನ ಯೂಸ್ ಮಾಡ್ಬೋದು, ಪ್ರಕೃತಿಗೆ ಒಳ್ಳೆಯದು. ಮತ್ತು ಇನ್ನೊಂದು ಏನಂದರೆ ಅಲ್ಲಿ ನಿಮಗೆ ಈಗ ಅವರೇ ಹೇಳಲಿಕ್ಕೆ ಶುರು ಮಾಡಿದ್ದಾರೆ, ಯಾರು ನಮ್ಮ ಟಿವಿಯವರೇ, ನಿಮ್ಮ ಕಾಲ್ಗೇಟಲ್ಲಿ ಉಪ್ಪಿದೆಯಾ, ನಿಮ್ಮ ಕಾಲ್ಗೇಟಲ್ಲಿ ಹಾಗೆ ಇಂಥ ಉತ್ಪನ್ನಗಳನ್ನು ರೈತರು ಮಾಡಿ ರೈತರಿಗೆ ನಾವು ಕಲಿಸಿ, ನಮ್ಮ ಗೋಶಾಲೆ ನಾವು ಫ್ರೀಯಾಗಿ ಕಲಿಸ್ತಾ ಇರ್ತೇವೆ. ಯಾರಾದರೂ ಬಂದರೆ ನಾವು ಟ್ರೈನಿಂಗ್ ಕೊಡ್ತೇವೆ. ಅಲ್ಲಿ ಕಲಿತು ಅವರು ಒಂದಷ್ಟು ಉತ್ಪನ್ನಗಳನ್ನು ಪೂಜೆಗೆ ಇರಲಿ, ಶರೀರಕ್ಕೆ ಇರಲಿ, ಪಂಚಗವ್ಯ ಘೃತ ಇರಲಿ. ಪಂಚಗವ್ಯ ಘೃತ ಮಾಡಿದರೆ 3000-4000 ಲೀಟ್ರಿಗೆ ತುಪ್ಪ ಹೋಗ್ತದೆ. ಮಜ್ಜಿಗೆಯಿಂದ ನೀವು ತಕ್ರಾರಿಷ್ಟ ಅಂತ ಮಾಡ್ಬೋದು. ಹೊಟ್ಟೆಗೆ ತಕ್ರಾರಿಷ್ಟದಷ್ಟು ಉತ್ತಮ ಔಷಧಿ, ಸಂಗ್ರಾಹಿಣಿ ರೋಗ, ಈಗೇನು IBS ರೋಗ ಬರ್ತದೆ, ಹೆಚ್ಚಿನವರಿಗೆ ಕರುಳಿನ ಕ್ಯಾನ್ಸರ್ ಬರ್ತದೆ, ಅದಕ್ಕೆಲ್ಲ ನಂಬರ್ 1 ಔಷಧಿ ಭೋಜನಮಂತೆ ತಕ್ರಂ ಪಿಪ್ಪೆ. ದೇವಲೋಕದಲ್ಲಿ ಇಲ್ಲದೆ ಇರೋದು ಅಂತ ಒಂದು ಹೇಳ್ತೇವೆ. ಶಕ್ರನಿಗೆ ತಕ್ರ ಇಲ್ಲ, ಸಕ್ರಂ ತಕ್ರಸ್ಯ ದುರ್ಲಭ. ಹಾಗೆ ಇಲ್ಲಿ ಆ ಗೋಮೂತ್ರವನ್ನು ನೀವು ಡೈಲಿ ಮನೆಗೆ ಹಾಕ್ಬೋದು, ಸಿಂಪಡಿಸ್ಬೋದು, ಅಥವಾ ನಿಮ್ಮ ಶರೀರಕ್ಕೆ ಲೇಪನ ಮಾಡಬಹುದು. ಅದರ ನಂತರ ಎಷ್ಟೋ ಪ್ರಕಾರದ ಚರ್ಮದ ರೋಗ ಹೋಗ್ತದೆ. ಗೋವು ಬಂದರೆ, ಕೆಲವು ಗೋವುಗಳಲ್ಲಿ ಬರ್ತದೆ, ಈಗ ಮನೆ ಒಳಗಡೆ ಬಂದು ಅದಕ್ಕೆಲ್ಲ ಇದಿಟ್ಟು ಒಂದು ಆನಂದಮಯ ಜೀವನ ಆಗ್ತದೆ. ಗೋವು ಸಾಕುವುದರಲ್ಲಿ ಏನು ಇದಿಲ್ಲ. ಈಗ ನಾವು ಎಷ್ಟೋ ಗೋಶಾಲೆ ನೋಡಿದ್ದೇವೆ. ನನ್ನ ಜೀವನದಲ್ಲಿ ನಾವು ವಿದೌಟ್ ಎನಿ ಡೊನೇಷನ್ ನಾವು ಗೋಶಾಲೆ ಮಾಡಿದ್ದೇವೆ. ಗೋವನ್ನು ನಾವು ಸಾಕುವುದಲ್ಲ, ಗೋವು ನಮ್ಮನ್ನು ಸಾಕುತ್ತದೆ. ಗೋವು ಇಲ್ಲದಿದ್ದರೆ ನಾವು ಇಲ್ಲ, ನಾವಿಲ್ಲದಿದ್ದರೆ ಗೋವು ಇರ್ತದೆ. ಯಾಕೆಂದ್ರೆ ನಾವು ಏನು ತಿಂತೇವೆ ಅದು ಗೋವು ತಿನ್ನುವುದಿಲ್ಲ. ಗೋವು ಪ್ರಕೃತಿಯಲ್ಲಿ ಬೇಕಾದಷ್ಟು ಇದೆ, ನಾವು ಅದನ್ನು ಬಿಟ್ಟು ಕೊಡಬೇಕು. ಇವತ್ತು ನಾವು ಗೋಚರ ಭೂಮಿಯನ್ನೆಲ್ಲ ಗುಳುಂ ಮಾಡಿದ್ದೇವೆ, ಅದನ್ನು ಬಿಟ್ಟು ಕೊಡಬೇಕು. ಬಿಟ್ಟು ಕೊಡದಿದ್ರೆ ನಮಗೂ ನಾಶ, ಪ್ರಕೃತಿಯೂ ನಾಶ. ಅದರಿಂದ ಗೋವನ್ನು ಸಾಕಲಿಕ್ಕೆ ರೈತರು ಒಳ್ಳೆ ಮಾಧ್ಯಮ. ರೈತರಿಗೆ ಒಂದಷ್ಟು ಟ್ರೈನಿಂಗ್ ಕೊಟ್ಟರೆ ಆ ಪ್ರಾಡಕ್ಟ್ ಏನಿದೆ ಅದು ಸಿಟಿಯವರು. ನನ್ನದೊಂದು ವಿಶೇಷ ಎಲ್ಲರ ಹತ್ರ ಪ್ರಾರ್ಥನೆ ಏನಂದರೆ, ಪ್ರತಿಯೊಬ್ಬರು ಕೃಷ್ಣನ ಈ ಪರ್ಯಾಯದಲ್ಲಿ ಕೃಷ್ಣನ ಇದರಲ್ಲಿ ಮುಂದೆ ಒಂದು ಸಂಕಲ್ಪ ಮಾಡಬೇಕು. ನಾವು ಇವತ್ತಿನಿಂದ ಗೋ ಸೇವಕರಾಗ್ತೇವೆ, ಗೋ ವ್ರತಧಾರಿ ಆಗ್ತೇವೆ, ಗೋವಿನ ಉತ್ಪನ್ನಗಳನ್ನೇ ಬಳಸ್ತೇವೆ. ದಂತಮಂಜನ ಇರಲಿ, ಧೂಪ ಇರಲಿ, ಅಥವಾ ಗೋಮೂತ್ರ ಇರಲಿ, ಪ್ರತಿದಿನ ಗೋವಿನ ಇದು ಮಾಡಿ, ಆಗ ಗೋ ಉಳಿಸಿದ್ರೆ ಪುಣ್ಯ ಸಿಗ್ತದೆ. ವಿದೇಶಿ ಕಂಪನಿಗಳನ್ನು ಓಡಿಸ್ಬೇಕಂತ ನಾವು ಓಡಿಸೋ ಪ್ರಶ್ನೆ ಇಲ್ಲ, ಆದರೆ ಅದು ಅದರಷ್ಟಕ್ಕೆ ನಷ್ಟ ಆಗ್ತದೆ. ಒಂದಷ್ಟು ಈಗ 49,000 ಕೋಟಿ ಅಂದರೆ ಸಾಮಾನ್ಯ ಅಲ್ಲ ಅದು ಒಂದು ಉತ್ಪನ್ನದಿಂದ. ಪೇಸ್ಟ್ ಕಂಪನಿಗಳದು 15,000 ಕೋಟಿಗಿಂತ ಮೇಲೆ ಇದೆ. ಎಲ್ಲರೂ ಒಂದು 100 ಕೋಟಿ ಜನ ಆದರೂ ಸೋಪು ಬಳಸ್ತಾರೆ. ಅವರೆಲ್ಲರೂ ಗೋಮಯದ ಸೋಪು ಬಳಸಿದ್ರೆ ಅವರಿಗೆ ಒಳ್ಳೆಯದು, ಪ್ರಕೃತಿಗೆ ಒಳ್ಳೆಯದು, ಗೋ ಉಳಿತದೆ, ರೈತರ ಆರ್ಥಿಕತೆ ಒಳ್ಳೆಯದಾಗ್ತದೆ. ಈ ರೀತಿ ನಾವು ಒಂದು ಆಂದೋಲನ ಮಾಡಿದ್ರೆ ರೈತರು ಸಾಕಬಹುದು ಗೋ. ಅದಕ್ಕೆ ಎಲ್ಲರೂ ಸಿಟಿಯವರು ಮತ್ತು ರೈತರು ಒಟ್ಟಿಗೆ ಆಗ್ಬೇಕು. ಒಟ್ಟಿಗೆ ಆದ್ರೆ ಗೋವು ಆರಾಮದಲ್ಲಿ, ಗೋವು ಸಾಕುದು ದೊಡ್ಡ ವಿಷಯ ಅಲ್ಲ. ಮತ್ತೆ ನೀವು ಆಂದೋಲನ ಮಾಡಿ ಅದು ಮಾಡಿ ಏನು ಮಾಡ್ಲಿಕ್ಕೆ, ಆಂದೋಲನ ಮಾಡಬೇಕಾ, ನಾವು ಆಚರಣೆಯಲ್ಲಿ ಇಟ್ಕೊಳ್ಬೇಕು. ನಾವು ಅದನ್ನೇ ಉಪಯೋಗ ಮಾಡ್ತೇವೆ. ತಿಲಕ ಹಾಕುದು ಹೊಸತಲ್ಲ. ಕೃಷ್ಣನು ಪೂತನಿಯನ್ನು ಸಂಹಾರ ಮಾಡಿದಾಗ ಗೋಮಯದಲ್ಲಿ ಗೋಮೂತ್ರ ಸ್ನಾಪ ಇತ್ತು, ಗೋಮೂತ್ರದಲ್ಲಿ ಸ್ನಾನ ಮಾಡಿದ್ರು, ಅದು ಹೊಸತೇನಲ್ಲ. ಮಾಡರ್ನ್ ಸೈನ್ಸ್ ಅದನ್ನು ಒಪ್ತಾ ಇದೆ. ಅದ್ಭುತವಾಗಿ ಹೇಳಿದ್ರಿ. ಕೃಷಿ ಮತ್ತು ಗೋವು ಒಂದಕ್ಕೊಂದು ಸಂಬಂಧ, ಒಟ್ಟಿಗೆ ಇರುವಂಥದ್ದು ಅಂತ ಒಂದು ರಿಸರ್ಚ್ ಕೂಡ ಹೇಳ್ತದೆ. ಅದರಲ್ಲಿಯೂ ದೇಶಿ ತಳಿ, ಇವರು ಹೇಳಿದಾಗೆ ಅದು ನಾಗನ ಒಂದು ಆಕೃತಿ ಅಂತ. ಗೋವು ಎಲ್ಲೆಲ್ಲಿ ಪಾದ ಊರಿ ಹೋಗ್ತದೋ ಆ ಜಾಗ ನೀರನ್ನು ಶೇಖರಿಸಿ ಇಡ್ಲಿಕ್ಕೆ ತುಂಬ ಯೋಗ್ಯವಾಗುತ್ತದೆ ಭೂಮಿ ಅಂತ. ಅಂದರೆ ಫರ್ಟಿಲೈಸ್ ಆಗಲಿಕ್ಕೆ ಆ ಜಾಗಗಳು ತುಂಬ ಪ್ರಶಸ್ತ ಅಂತ. ಆದ್ರಿಂದ ಗೋ ನಡೆದಂಥ ಜಾಗಗಳಲ್ಲಿ ಕೃಷಿ ಬಹಳ ಚೆನ್ನಾಗಿ ಆಗ್ತಂತೆ. ಅದರಿಂದ ನಾವು ಹಿಂದೆ ನೆಲವನ್ನು ಉಳ್ಬೇಕಾದ್ರೆ ಗೋವಿನ ಮೂಲಕವೇ ಯಾಕೆ ಉಳ್ತಾ ಇತ್ತು ಅಂದರೆ, ಗೋ ನಡೆದಷ್ಟು ಅದು ಫಲವತ್ತಾಗ್ತಾ ಇತ್ತು ಅಂತ. ಇನ್ನೊಂದು ತುಂಬ ಸುಂದರವಾದ ಮಾತು ಕ್ಷೀರದಾಗಿ, ನೀವು ಆಗ ಒಂದು ಪ್ರಾಸಂಗಿಕವಾಗಿ ಹೇಳಿದ್ರಿ, ನಾಯಿಯದ್ದೋ ಒಂಟೆಯದ್ದೋ ಕುರಿಯದ್ದೋ ಎಲ್ಲವೂ ಸಸ್ತನಿಗಳು ಹಾಲು ಕೊಟ್ಟರು ಕೂಡ ಗೋವಿನ ಹಾಲಿಗಿರುವಂಥ ಮಾನ್ಯತೆ ಅಥವಾ ಅದು ನಮಗೆ ಒಗ್ಗಿಕೊಳ್ಳುವಷ್ಟು ಬೇರೆ ಯಾವುದು ಒಗ್ಗೋದಿಲ್ಲ ಅಂತ ಇಲ್ಲ ಒಂದು ರಿಸರ್ಚ್ನಲ್ಲೇ ಓದಿದ ಇದು. ಉಳಿದ ಯಾವ ಪ್ರಾಣಿಗಳ ಬೆನ್ನ ಮೇಲೂ ಇಲ್ಲದೆ ಇರುವಂತಹ ಒಂದು ವಿಶಿಷ್ಟವಾದ ಗ್ರಂಥಿ ಗೋವಿನ ಬೆನ್ನ ಮೇಲೆ ಇರ್ತದಂತೆ. ಅದಕ್ಕೆ ಸುವರ್ಣಕ್ಷಾರ ಗ್ರಂಥಿ ಅಂತ. ನೀವಾಗ ಹೇಳಿದ್ರಿ, ಸೂರ್ಯನ ಬೆಳಕು ಬೀಳುವಾಗ ಅದು ಸುವರ್ಣ ಕಾಂತಿಯನ್ನು ಪಡೆಯುತ್ತದೆ ಕಪಿಲೆ ಅಂತ. ಪ್ರಾಯಶಃ ಅದನ್ನು ಕಂಡೇ ಹೇಳಿರಬೇಕು. ಆ ಸುವರ್ಣಕ್ಷಾರ ಗ್ರಂಥಿ
ಸೂರ್ಯ ಮತ್ತು ಚಂದ್ರನ ಕಿರಣಗಳಲ್ಲಿರುವಂಥ ಔಷಧೀಯ ಗುಣಗಳನ್ನು ಹೀರಿಕೊಂಡು ಅದನ್ನು ಹಾಲಾಗಿ ಪರಿವರ್ತಿಸ್ತದೆ. ಆದ್ರಿಂದ ಆ ಕ್ಷಾರದಿಂದ ಹುಟ್ಟಿದ್ರಿಂದ ಅದಕ್ಕೆ ಕ್ಷೀರ ಅಂತ ಒಂದು ವ್ಯಾಖ್ಯಾನವನ್ನು ಕೂಡ ಕೊಡ್ತಾರೆ. ಉಳಿದ ಯಾವ ಒಂಟೆ ಹಾಲನ್ನೋ ಅಥವಾ ಕುರಿಯ ಹಾಲನ್ನೋ ಅಥವಾ ನಾಯಿ ಹಾಲನ್ನೋ ನಾವು ಕ್ಷೀರ ಅಂತ ಕರೆಯಲ್ಲ, ಗೋಕ್ಷೀರ ಅಂತ, ಗೋವನ್ನು ಕ್ಷೀರ ಅಂತ ಗುರುತಿಸ್ತೇವೆ. ಹಾಗಾಗಿ ಅದರಲ್ಲಿ ತುಂಬ ಔಷಧೀಯ ಗುಣಗಳು ಇರೋದ್ರಿಂದ ಅದು ನಮಗೆ ಟಾನಿಕ್, ನಮಗೆ ಜೀವಾಮೃತವಾಗಿ ಜೀವಜಲವಾಗಿ ಕಾಣಿಸಿಕೊಳ್ಳುತ್ತದೆ. ತುಂಬ ಸುಂದರವಾಗಿ ಸೊಗಸಾಗಿ ಹೇಳಿದ್ರಿ. ನಿಮ್ಮಿಬ್ಬರೊಟ್ಟಿಗೆ ಪ್ರಾಯಶಃ ಗೋವಿನ ಬಗ್ಗೆ ಮಾತಾಡ್ತಾ ತೊಡಗಿದ್ರೆ ಒಂದು ಸರಣಿಯಾಗಿ ಸಂವಾದ ಒಂದು 24 ಗಂಟೆ ಕಳೆದ್ರೂ ಗೋವಿನ ಬಗ್ಗೆ ಮಾಹಿತಿಯನ್ನು ಪಡೆದು ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅರ್ಥದಲ್ಲಿ ಗೋವು ಕೂಡ ಅಕ್ಷಯ ಸಂಪತ್ತು, ಕ್ಷಯವಾಗದ ಒಂದು ಅಕ್ಷಯ ಸಂಪತ್ತು. ಗೋವಿನ ಜ್ಞಾನ ಕೂಡ ಅಕ್ಷಯ ಸಂಪತ್ತು, ಅಕ್ಷಯ ಜ್ಞಾನ. ಆದರೆ ನಾವು ಒಂದು ಸೀಮಿತ ಅದರಲ್ಲಿ ಗೋವಿನ ಬಗ್ಗೆ ಒಂದು ಅಭಿರುಚಿಯನ್ನು ಹುಟ್ಟಿಸುವುದು. ಗೋ ಕುಟುಂಬ ಧರ್ಮವನ್ನು ಅಥವಾ ಯುಗ ಧರ್ಮವನ್ನು ಗೋ ಪ್ರತೀಕವಾಗಿ ನಾವು ಗೋವಿನ 4 ಪಾದಗಳು ಧರ್ಮ, ಕೃತಯುಗದಲ್ಲಿ, ತ್ರೇತಯುಗದಲ್ಲಿ 3, ದ್ವಾಪರದಲ್ಲಿ 2, ಕಲಿಯುಗದಲ್ಲಿ 1 ಅಂತ ಗೋ ಸ್ವರೂಪದಿಂದ ಧರ್ಮವನ್ನು ಕಾಣುತ್ತೇವೆ. ವಿಶ್ವಗೀತ ಪರ್ಯಾಯದಲ್ಲಿ ನಮಗೆ ಒಂದು ಅದ್ಭುತವಾದಂಥ ಅವಕಾಶವನ್ನು ಗೋವಿನ ಬಗ್ಗೆ ಒಂದು ಚಿಂತನೆಯನ್ನು ನಡೆಸುವುದಕ್ಕೆ ಅಥವಾ ಗೋವಿನ ಬಗ್ಗೆ ಒಂದು ಚಿಂತನ ಮಂಥನವನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಇತ್ತಂಥ ಪರ್ಯಾಯದ ಪೂಜ್ಯ ಶ್ರೀಪಾದರಿಗೂ ಹಾಗೂ ಎಲ್ಲ ಸಂಬಂಧಪಟ್ಟವರಿಗೆ ಧನ್ಯವಾದವನ್ನು ಅರ್ಪಿಸ್ತಾ, ಗೋವಿಗಾಗಿ ತಮ್ಮ ಬದುಕನ್ನಿಟ್ಟಂಥ ಇಂಥ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಸದಾ ಸುಖವಾಗಿರಿ. ನಿಮ್ಮಿಂದ ಗೋ ಸಂಪತ್ತು, ಗೋವು ವೃದ್ಧಿಯಾಗಲಿ, ಗೋಮಿನಿ ಅರ್ಥಾತ್ ಭೂಮಿಯೇ ಗೋವಿನಿಂದ ಹೃಷ್ಟಪುಷ್ಟವಾಗಲಿ ಅಂತ ಮತ್ತೊಮ್ಮೆ ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸ್ತಾ, ಸಮಸ್ತರಿಗೂ ಕೂಡ ಸಂವಾದದಲ್ಲಿ ಪಾಲ್ಗೊಂಡದ್ದಕ್ಕೆ ಧನ್ಯವಾದವನ್ನು ಅರ್ಪಿಸ್ತಾ ನಾವು ಸಂವಾದಕ್ಕೊಂದು ಪೂರ್ಣ ವಿರಾಮವನ್ನು ನೀಡುತ್ತಾ ಇದ್ದೇವೆ. ಭದ್ರಂ ಶುಭಂ ಮಂಗಳಂ.